ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ದೇವರು ಮೆಚ್ಚುವವುಗಳು ಯಾವುವು ಎಂಬುದಾಗಿ ಒಂದು ವಿಷಯವನ್ನು ನೋಡಿಕೊಳ್ಳೋಣ. ಮತ್ತೆ ಹೇಳ್ತೀನಿ, ದೇವರು ಮೆಚ್ಚುವವುಗಳು ಯಾವುವು, ಇಲ್ಲ ದೇವರು ಇಷ್ಟಪಡುವಂತವುಗಳು ಯಾವುವು ಎಂಬುದಾಗಿ. ಯಾಕೆ ಈ ಒಂದು ಅಂಶವನ್ನು ನಾವು ಆಲೋಚನೆ ಮಾಡಿ ನೋಡಬೇಕು ಅಂದ್ರೆ, ಭೌತಿಕವಾಗಿ ನಾವು ಇವತ್ತು ಯಾವುದೋ ಒಬ್ಬ ಮನುಷ್ಯನ ಒಲಿಸ್ಕೋಬೇಕು ಅಂದ್ರೆ, ಯಾವುದೋ ಒಬ್ಬ ಮನುಷ್ಯನ ಒಂದು ಪ್ರೀತಿಗೆ ಪಾತ್ರರಾಗಬೇಕು ಅಂದ್ರೆ, ಯಾವುದೋ ಒಬ್ಬ ಮನುಷ್ಯನಿಗೆ ನಾವು ಇಷ್ಟವಾಗಬೇಕು ಅಂತ ಅಂದ್ರೆ, ಮೊದಲು ಆ ಮನುಷ್ಯನಿಗೆ ಏನ್ ಇಷ್ಟ ಎಂಬುದನ್ನು ನಾವು ತಿಳಿದುಕೊಳ್ತೀವಿ. ಅದು ಗಂಡನಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಇಲ್ಲ ಬೇರೆ ಇನ್ಯಾರೇ ಆಗಿರ್ಬೋದು. ನಮ್ಗೆ ಯಾರೋ ಒಬ್ಬರನ್ನ ನಾವು ಆಸೆ ಪಡ್ತೀವಿ ಅಂದ್ರೆ, ಯಾರೋ ಒಬ್ಬರನ್ನ ನಾವು ಸಂಪಾದನೆ ಮಾಡಿಕೊಳ್ಬೇಕು ಅಂದ್ರೆ, ಯಾರೋ ಒಬ್ಬರನ್ನ ನಾವು ಪ್ರೀತಿ ಮಾಡಬೇಕು ಅಂದ್ರೆ, ಮೊದಲು ನಾವ್ ಏನ್ ಮಾಡ್ತೀವಿ ಅಂದ್ರೆ, ಆತನ ಏನ್ ಇಷ್ಟಪಡ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ತೀವಿ. ಆತನ ಏನ್ ಇಷ್ಟಪಡ್ತಾನೆ, ಆತನು ಯಾವ ತಿನಿಸುಗಳನ್ನ ಆತನ ಇಷ್ಟಪಡ್ತಾನೆ, ಯಾವ ಬಟ್ಟೆಗಳನ್ನ ಆತನ ಇಷ್ಟಪಡ್ತಾನೆ, ಇಲ್ಲ ಇನ್ನೊಂದು ಮತ್ತೊಂದು ಏನೋ ಆಲೋಚನೆ ಮಾಡ್ತಾ ಇರ್ತೀವಿ. ಒಂದು ಬರ್ತ್ಡೇ ಫಂಕ್ಷನ್ ಬಂತು ಅಂದ್ರೆ ಆತನಿಗೆ ಏನ್ ಅವಶ್ಯಕತೆ ಇದೆ, ನಾವೇನ್ ಪ್ರೆಸೆಂಟೇಶನ್ ಅನ್ನು ಕೊಡಬೇಕು, ನಾವು ಕೊಡುವಂತ ಪ್ರೆಸೆಂಟೇಶನ್ ಆತನಿಗೆ ಇಷ್ಟವಾಗಿರ್ಬೇಕು. ಆ ಪ್ರೆಸೆಂಟೇಶನ್ ಕೊಡುವಂತದ್ರಿಂದ ಆತನು ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡ್ಬೇಕು, ನಮ್ಮನ್ನ ವಿಶ್ವಾಸಿಸ್ಬೇಕು, ಏನೇನೋ ಆಲೋಚನೆಗಳು. ಏನಕ್ಕೆ ಈ ಉದ್ದೇಶಗಳು ಅಂತ ಅಂದ್ರೆ, ಹೇಗಾದ್ರೂ ಮಾಡಿ ಆ ಮನುಷ್ಯನನ್ನ ಮೆಚ್ಚಿಸಿ ಆತನನ್ನ ಸಂಪಾದನೆ ಮಾಡಿಕೊಳ್ಬೇಕು ಎನ್ನುವಂಥದ್ದು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಆತನನ್ನ ಖುಷಿ ಪಡಿಸ್ಬೇಕು ಎಂಬುದಾಗಿ, ಆತನನ್ನ ಸಂತೋಷ ಪಡಿಸ್ಬೇಕು. ಆದ್ರಿಂದಲೇನೆ ಆತನಿಗೇನ್ ಇಷ್ಟ, ಈ ಬಟ್ಟೆಗಳನ್ನ ಆತನಿಗೆ ಕೊಟ್ರೆ ಆತನಿಗೆ ಇಷ್ಟನಾ, ಇಲ್ಲ ಆತನಿಗೆ ಇಂಥ ಒಂದು ಅಡಿಗೆಯನ್ನ ಮಾಡಿದ್ರೆ ಆತನಿಗೆ ಇಷ್ಟನಾ, ಇಲ್ಲ ಬೇರೆ ನಾವು ಏನಾದ್ರು ನಮ್ಮ ಒಂದು ಉಡುಗೆ ತೊಡುಗೆಗಳಲ್ಲಿ ನಾವು ಈ ರೀತಿಯಾದಂತ ಬಟ್ಟೆಗಳನ್ನ ಧರಿಸ್ಕೊಂಡ್ರೆ ಆತನಿಗೆ ಇಷ್ಟನಾ, ಇಲ್ಲ ನಾವು ಆತನ ಇಷ್ಟಪಡುವಂತ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ನಡವಳಿಕೆಗಳನ್ನ ನಾವು ಇದ್ದುಕೊಂಡ್ರೆ ಆತನ ಅವಾಗ ನಮ್ಮನ್ನ ಇಷ್ಟಪಡ್ತಾನೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಕೆಲವೊಂದು ಸಮಯಗಳಲ್ಲಿ ಏನೋ ಒಂದು ಕೆಲಸಗಳಾಗ್ಬೇಕಾಗಿರ್ತದೆ. ಆ ಕೆಲಸಗಳು ಆಗ್ಬೇಕಾಗಿರುವಂತ ಸಮಯದಲ್ಲೂ ಕೂಡ ನಾವು ಆತನಿಗೆ ಎಷ್ಟು ದುಡ್ಡನ್ನ ಕೊಟ್ರೆ ಆತನು ಮೆಚ್ಚಿಕೊಳ್ತಾನೆ ನಮ್ಮನ್ನ. ಲಂಚದ ವಿಷಯದಲ್ಲಿ ಎಷ್ಟು ದುಡ್ಡನ್ನು ಕೊಟ್ರೆ ಆತನು ನಮ್ಮನ್ನ ಮೆಚ್ಚಿಕೊಳ್ತಾನೆ, ಎಷ್ಟು ದುಡ್ಡನ್ನ ಕೊಟ್ರೆ ಆತನು ನಮಗೆ ಈ ಕೆಲಸವನ್ನು ಮಾಡಿ ಕೊಡ್ತಾನೆ, ಇವೆಲ್ಲವನ್ನ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಈ ಭೌತಿಕವಾಗಿ ಈ ಒಂದು ಲೋಕದಲ್ಲಿ 60 ವರ್ಷ 70 ವರ್ಷ ಬದುಕುವಂತ ಈ ಒಂದು ಜೀವಿತದಲ್ಲಿ ಇರುವಂತ ಮನುಷ್ಯರಿಗೋಸ್ಕರ, ಇಲ್ಲ ಸ್ವಲ್ಪ ಕಾಲ ಇದ್ದು ಕಾಣದೆ ಹೋಗುವಂತ ಈ ಒಂದು ಮನುಷ್ಯರಿಗೋಸ್ಕರ, ಸ್ವಲ್ಪ ಕಾಲ ಮಾತ್ರ ಪ್ರೀತಿ ಮಾಡಿ ಕೆಲವೊಂದು ಕಾಲ ದ್ವೇಷ ಮಾಡುವಂತ ರೀತಿಯಲ್ಲಿ ಬದಲಾಗುವಂತ ಈ ಒಂದು ಮನುಷ್ಯರಿಗೋಸ್ಕರವೇ ನಾವು ಇಷ್ಟೆಲ್ಲ ಆಲೋಚನೆ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ಯಾವ ಮನುಷ್ಯನು ಯಾವಾಗ ಯಾವ ರೀತಿಯಾಗಿ ಬದಲಾಗ್ತಾನೋ, ಇಲ್ಲ ಯಾವ ಮನುಷ್ಯನ ಯಾವಾಗ ಸಾಯ್ತಾನೋ, ಇಲ್ಲ ಯಾವ ಮನುಷ್ಯನ ಯಾವಾಗ ಯಾರನ್ನ ಬಿಟ್ಟು ಹೋಗ್ತಾನೋ ಎನ್ನುವಂಥದ್ದು ಖಚಿತವಾಗಿ ಗೊತ್ತಾಗಲ್ಲ. ಯಾಕೆಂತಂದ್ರೆ ಉಪಕಾರ ಮಾಡುವಂತ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾರೆ, ಅವರು ಏನೋ ಒಂದು ರೀತಿಯಲ್ಲಿ ಬದಲಾಗ್ಬಿಡ್ತಾರೆ, ದ್ವೇಷ ಮಾಡುವಂತ ರೀತಿಯಲ್ಲಿ ಬದಲಾಗ್ಬಿಡ್ತಾರೆ. ಒಂದು ವೇಳೆ ನಾವು ಕರೆಕ್ಟ್ ಆಗಿದ್ರು ಅವರೇ ಕಡೆಯಿಂದಲೇ ಏನೋ ಒಂದು ತಪ್ಪನ್ನ ಬಂದು, ಅವರೇ ಏನೋ ಒಂದು ತಪ್ಪನ್ನ ಮಾಡಿ, ಅವರೇ ನಮ್ಮನ್ನ ದ್ವೇಷ ಮಾಡುವಂತ ಮಟ್ಟಿಗೆ ಬದಲಾಗ್ಬಿಡ್ತಾರೆ. ಯಾಕೆಂದ್ರೆ ನಾವು ಬಹಳಷ್ಟು ನ್ಯೂಸ್ಗಳನ್ನ ನೋಡಿದ್ವಿ. ಪ್ರಾಣ ಸ್ನೇಹಿತನಿರ್ತಾನೆ, ಪ್ರಾಣ ಸ್ನೇಹಿತರನ್ನೇ ಆತ್ಮೀಯರನ್ನೇ ಚೆನ್ನಾಗಿ ಕ್ಲೋಸ್ ಆಗಿರುವಂತವ್ರೆ ಅವರ ಪ್ರಾಣವನ್ನ ತೆಗೆದಿರ್ತಾರೆ. ಏನಕ್ಕೆ ಇದಾಗುತ್ತೆ, ಏನೋ ಫ್ರೆಂಡ್ ಅಂತ ನಂಬಿದಕ್ಕೋಸ್ಕರ ಇದಾಗುತ್ತಾ? ಆಲೋಚನೆ ಮಾಡಿ. ದೇವರೇ ಮೊದಲೇ ಹೇಳಿದಾನೆ, ಕೀರ್ತನೆ 143 146 3ನೇ ವಚನಗಳಲ್ಲೆಲ್ಲ, ನೀವು ಮನುಷ್ಯನನ್ನು ನಂಬಬೇಡ್ರಿ, ಮಾನವನಲ್ಲಿ ನೀವು ಲಕ್ಷ್ಯ ಬಿಡಬೇಡ್ರಿ ಎಂಬುದಾಗಿ. ಆ ಮಾತನ್ನು ಒಂದ್ಸರಿ ಓದಿ, ಕೀರ್ತನೆ 146 3ನೇ ವಚನವನ್ನ. ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಮಾನವನನ್ನ ನೆಚ್ಚಬೇಡಿರಿ, ಅವನ ಸಹಾಯ ಮಾಡೋ ಶಕ್ತನಲ್ಲ ಎಂಬುದಾಗಿದೆ. ಅಂದ್ರೆ ಮನುಷ್ಯನನ್ನ ನೆಚ್ಚಬಾರ್ದ, ಮನುಷ್ಯನನ್ನ ನಂಬಬಾರ್ದ? ಖಚಿತವಾಗಿ ಬೈಬಲ್ ಹೇಳುತ್ತೆ, ಯಾವ ಮನುಷ್ಯನನ್ನ ನಂಬಬಾರದು ಅಂತನ. ಯಾವ ಒಂದು ಮನುಷ್ಯನು ಕೂಡ ಯಾರನ್ನ ನಂಬಬಾರ್ದು ಅಂತಂದ್ರೆ ತನ್ನ ಸಹೋದರನನ್ನು ಕೂಡ ನಂಬಬಾರದು ಎಂಬುದಾಗಿ ಹೇಳುತ್ತೆ ಬೈಬಲ್. ತನ್ನ ಜೊತೆಯಲ್ಲಿ ಹುಟ್ಟಿರುವಂತ ಸಹೋದರನನ್ನ ನಂಬಬಾರ್ದ? ಆಲೋಚನೆ ಮಾಡಿ, ಎಂತ ಒಂದು ಪರಿಸ್ಥಿತಿ ಇದೆಯೋ. ದೇವರು ಎಷ್ಟರ ಮಟ್ಟಿಗೆ ಈ ಲೋಕದ ವಿಷಯದಲ್ಲಿ ಆಲೋಚನೆ ಮಾಡಿ ಈ ಲೋಕದಲ್ಲಿರುವಂತ ವಿಷಯಗಳನ್ನ ಭವಿಷ್ಯತ್ತಾಗಿ ಯಾವಾಗ ನುಡಿದಿದನೋ ಎನ್ನುವಂಥದ್ದನ್ನ. ಯಾಕೆಂದ್ರೆ ನಾವೆಲ್ಲ ನ್ಯೂಸ್ ನಲ್ಲಿ ನೋಡಿರುವಂತದ್ದೇ, ಅಣ್ಣನೇ ತಮ್ಮನನ್ನ ಕೊಲೆ ಮಾಡುವಂಥದ್ದು, ತಮ್ಮನೇ ಅಣ್ಣನನ್ನ ಕೊಲೆ ಮಾಡುವಂಥದ್ದು, ಈತನೇ ಆತನಿಗೆ ಮೋಸ ಮಾಡುವಂಥದ್ದು, ಆತನೇ ಈತನಿಗೆ ಮೋಸ ಮಾಡುವಂಥದ್ದು, ಇವೆಲ್ಲವೂ ಇರ್ತದೆ. ಅಂದ್ರೆ ಒಬ್ಬ ಮನುಷ್ಯನನ್ನ ನಂಬಿದ್ರೆ,
ಒಬ್ಬ ಮನುಷ್ಯನನ್ನ ಮೆಚ್ಚಿಸುವುದಕ್ಕೆ ಹೋದ್ರೆ ಇಂಥ ಒಂದು ಗತಿಗಳು ಬರುತ್ತಾ ಅಂದ್ರೆ ಖಚಿತವಾಗಿ ಬರುತ್ತೆ. ಆದ್ರೆ ಇಂಥ ಮನುಷ್ಯರನ್ನ ಎಲ್ಲ ಮೆಚ್ಚಿಸೋದಕ್ಕೆ ಹೋಗಿ ಅವ್ರಿಗೇನೋ ಅವರ ಪ್ರೀತಿಗೆ ಪಾತ್ರರಾಗಬೇಕೆಂಬುದಾಗಿ ಈ ನಾಶವಾಗಿ ಹೋಗುವಂತ ಈ ಒಂದು ಮನುಷ್ಯನ ಜೀವಿತಕ್ಕೋಸ್ಕರನ ಯಾವಾಗ ಯಾವ ರೀತಿಯಾಗಿ ಬದಲಾಗ್ತಾನೋ ಅದನ್ನು ಕೂಡ ಹಿಂದೆ ಮುಂದೆ ತಿಳಿಯದೆ ನಾವು ಇಷ್ಟೆಲ್ಲ ಮನುಷ್ಯರನ್ನ ಸಂಪಾದನೆಗೋಸ್ಕರ ಅವ್ರಿಗೇನು ಅವರ ಮೆಚ್ಚುಗೆಗೋಸ್ಕರನ ಅವ್ರು ಮೆಚ್ಚುವಂತವುಗಳೇನು, ಅವ್ರು ಆಸೆ ಪಡುವಂತವುಗಳೇನು, ಅವ್ರು ಇಷ್ಟಪಡುವಂತವುಗಳೇನು, ಅವ್ರು ಯಾವ ರೀತಿಯಾಗಿದ್ರೆ ನಮ್ಮನ್ನ ಪ್ರೀತಿ ಮಾಡ್ತಾರೆ ಎಂಬುದಾಗಿ ಇಷ್ಟೆಲ್ಲ ಮನುಷ್ಯರ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ತೀವಿ ಅಂದ್ರೆ ಯಾವತ್ತಾದ್ರೂ ಒಂದ್ ಸತಿ ಆದ್ರೂ ದೇವ್ರು ನಮ್ಮಿಂದ ಏನ್ ಇಚ್ಛೆ ಪಡ್ತಾನೆ, ದೇವ್ರು ನಮ್ಮಿಂದ ಏನ್ ಬಯಸ್ತಾನೆ, ಆತನು ಮೆಚ್ಚುವಂತವುಗಳೇನು, ಆತನು ಇಷ್ಟಪಡುವಂತವುಗಳೇನು, ನಾವ್ ಯಾವ ರೀತಿಯಾಗಿ ನಡ್ಕೊಂಡ್ರೆ ಆತನ ಇಷ್ಟಪಡ್ತಾನೆ, ಯಾವ ರೀತಿಯಾಗಿ ನಡ್ಕೊಂಡ್ರೆ ಆತನ ಇಷ್ಟ ಪಡಲ್ಲ, ನಾವು ಆತನ ಪ್ರೀತಿಗೆ ಪಾತ್ರರಾಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಇದನ್ನ ಯಾವತ್ತಾದ್ರೂ ನಾವು ಒಂದ್ಸಾರಿ ಆದ್ರೂ ಆಲೋಚನೆ ಮಾಡಿದೀವ? ಯಾವತ್ತೂ ನಮ್ಮ ಬದುಕುಗಳಲ್ಲಿ ಈ ರೀತಿಯಾದಂತ ಆಲೋಚನೆಗಳು ಬಂದೇ ಇಲ್ಲ. ಯಾಕೆಂತಂದ್ರೆ ಇದನ್ನ ನಾವು ಒಂದ್ಸರಿ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಇದ್ರ ಬಗ್ಗೆನೇನೆ. ನಾವು ಯಾವತ್ತು ಇದ್ರ ಬಗ್ಗೆ ಆಲೋಚನೆ ಮಾಡದಲ್ಲೇ ಇರುವಂತ ಕಾರಣ ದೇವ್ರು ಏನು ಇಷ್ಟನೇ ಪಡಲ್ವೇನೋ, ಒಂದ್ ವೇಳೆ ದೇವ್ರು ಏನಾದ್ರೂ ಇಷ್ಟಪಟ್ರೆ ಆತನು ಏನೋ ನಮಗೆ ಬಂದು ನೇರವಾಗಿ ಬಾಯಿ ಮಾತಿನಲ್ಲಿ ತಿಳಿಸ್ತಾನೇನೋ. ನಾವು ಒಂದನ್ನ ನಾವು ಅರ್ಥ ಮಾಡಿಕೊಂಡಿದ್ದೀವಿ, ಅದೇನು ಅಂತ ಅಂದ್ರೆ ಈ ಅಪೊಸ್ತಲ ಕೃತ್ಯಗಳಲ್ಲಿ 17ನೇ ಅಧ್ಯಾಯವನ್ನ ತೆಗಿರಿ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 23ನೇ 24ನೇ ವಚನವನ್ನ ಓದಿ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು, ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. 25ನೇ ವಚನವನ್ನ ಓದಿ ಡೈರೆಕ್ಟ್. ತಾನೇ ಎಲ್ಲರಿಗೂ ಜೀವ, ಶ್ವಾಸ ಮುಂತಾದದ್ದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವರಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನೂ ಅಲ್ಲ. ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನಲ್ಲ ಅಂತ ಹೇಳಿ ಐತೆ. ಅಂದ್ರೆ ನಾವು ಈ ಮಾತುಗಳನ್ನೆಲ್ಲ ನೋಡಿ ಏನ್ ಅರ್ಥ ಮಾಡಿಕೊಂಡಿದೀವಿ ಅಂದ್ರೆ ಖಚಿತವಾಗಿ ದೇವರು ಮನುಷ್ಯನಿಂದ ಏನು ಸೇವೆ ಹೊಂದಲ್ಲ ಎಂಬುದಾಗಿ ಅಂದ್ಕೊಂಡಿದೀವಿ, ಏನು ಬಯಸಲ್ಲ ಎಂಬುದಾಗಿನೂ ಕೂಡ ಆ ರೀತಿಯಾಗೂ ಕೂಡ ತಿಳ್ಕೊಂಡಿರ್ತೀವಿ. ದೇವರು ಮನುಷ್ಯನ ಕೈಯಿಂದ ಏನು ಬಯಸಲ್ಲ, ಇಂಥದ್ದೇ ಬೇಕು ನನಗೆ ಅಂಥದ್ದೇ ಬೇಕು ಎಂಬುದಾಗಿ ಕೇಳಲ್ಲ. ಇದು ಮನುಷ್ಯನು ದೇವರ ವಿಷಯದಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಏನೋ ಬಲಿಗಳು ಆರ್ಕೆಗಳು ಈ ರೀತಿಯಾಗಿ ಅವ್ರು ತಪ್ಪಾಗಿ ಮಾಡ್ತಾ ಇದ್ರೆ ಅದನ್ನ ಬಿಟ್ಬಿಡಿ. ಆದ್ರೆ ದೇವರು ಮನುಷ್ಯರಿಂದ ಇಚ್ಛೆ ಪಡುವಂತವುಗಳಿದೆ, ದೇವರು ಮನುಷ್ಯನಲ್ಲಿ ಮೆಚ್ಚುವಂತವುಗಳಿದೆ, ಮನುಷ್ಯನ ಈ ರೀತಿಯಾಗಿ ಇರ್ಬೇಕು ಎನ್ನುವಂತ ರೀತಿಯಲ್ಲಿ ದೇವರ ಆಸೆ ಇಟ್ಟುಕೊಂಡಿರುವಂತ ಕಾರ್ಯಗಳಿದೆ. ಅದೇ ನಾವಿವತ್ತು ಆಲೋಚನೆ ಮಾಡ್ತಾ ಇರುವಂತದ್ದು, ದೇವರು ಮೆಚ್ಚುವಂತವುಗಳು ಏನು ಎಂಬುದಾಗಿ, ದೇವರು ನಮ್ಮ ಕೈಯಿಂದ ಸೇವೆ ಹೊಂದಲ್ಲ ಎಂಬುದಾಗಿ ಇದೆ. ಮತ್ತೆ ದೇವರು ನಮ್ಮ ಕೈಯಿಂದ ಸೇವೆ ಹೊಂದದಲ್ಲೇ ಇರುವಂತ ದೇವರು ನಮ್ಮಿಂದ ಏನ್ ಬಯಸ್ತಾನೆ, ದೇವರು ನಮ್ಮಿಂದ ಏನ್ ಬಯಸ್ತಾನೆ, ಅದೇ ಇವತ್ತು ನಾವು ನೋಡ್ಕೊಳ್ಬೇಕಾಗಿರುವಂತ ವಿಚಾರ. ಯಾಕೆ ಅಂತಂದ್ರೆ ದೇವರು ನಮ್ಮಿಂದ ಏನ್ ಬಯಸ್ತಾನೋ ಎನ್ನುವಂತ ವಿಚಾರವನ್ನ ಬೈಬಲ್ ನಲ್ಲಿ ಸ್ಪಷ್ಟವಾಗಿ ದೇವರು ಖಚಿತವಾಗಿ ಇದನ್ನ ಬರ್ಸ್ಬಿಟ್ಟಿದ್ದಾನೆ, ಇದನ್ನ ತಿಳಿಸ್ಬಿಟ್ಟಿದ್ದಾನೆ. ಇಂಥದೇ ನನಗೆ ಬೇಕು, ಇಂಥದನ್ನೇ ಇದ್ರೆ ನಾವು ದೇವರು ನಾನು ಇಚ್ಛೆ ಪಡುವಂತವುಗಳಿದೆ, ನಾನು ಮೆಚ್ಚುತ್ತೀನಿ, ಈ ರೀತಿಯಾಗಿ ಮನುಷ್ಯನು ಮಾಡಿದ್ರೆ ನಾನು ಮೆಚ್ಚುತ್ತೀನಿ ಎನ್ನುವಂತ ರೀತಿಯಲ್ಲಿ ದೇವರು ಆತನು ಮೆಚ್ಚುವಂತವುಗಳೇನು, ಆತನು ಇಷ್ಟಪಡುವಂತವುಗಳೇನು, ಆತನ ಪ್ರೀತಿಗೆ ಪಾತ್ರರಾಗಬೇಕಾದ್ರೆ ಯಾವ ರೀತಿಯಾಗಿ ಮನುಷ್ಯನ ನಡ್ಕಬೇಕು, ಈ ವಿಚಾರಗಳನ್ನ ಆತನು ಬರ್ಸಿದ್ದಾನೆ. ಆ ವಿಚಾರವನ್ನ ತಿಳಿದುಕೊಂಡು ಆ ಒಂದು ದೇವರ ಬಳಿಗೆ ಸೇರ್ಬೇಕು. ಆ ವಿಚಾರವನ್ನ ತಿಳಿದುಕೊಂಡು ಆ ಒಂದು ವಿಚಾರಗಳಂತೆ ಇಲ್ಲಿ ಈ ಭೂಮಿ ಮೇಲೆ ನಾವು ಆ ರೀತಿಗೆ ಬದುಕಿ ಆತನನ್ನ ಸೇರ್ಕೊಳ್ಬೇಕೆ ಬಿಟ್ರೆ, ಆತನು ಇಷ್ಟ ಪಡದೇ ಇರುವಂತ ರೀತಿಯಲ್ಲಿ ಈ ಭೂಮಿ ಮೇಲೆ ಬದುಕಿ ಆತನನ್ನ ಸೇರುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಾವು ಆಗ್ಲಿಂದ ಮಾತಾಡ್ಕೊಂಡಂತ ರೀತಿಯಲ್ಲಿ ನಾವು ಯಾವ್ದೊಬ್ಬ ಮನುಷ್ಯನನ್ನ, ಈ ಭೂಲೋಕದಲ್ಲಿರುವಂತ ಒಬ್ಬ ಮನುಷ್ಯನನ್ನ ಮೆಚ್ಚಿಸ್ಬೇಕಂದ್ರೆ ಆತನ ಇಷ್ಟಪಡುವಂತ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೂ ಪ್ರಯತ್ನ ಪಡ್ತೀವಿ. ಆತನೇನು ಇಷ್ಟಪಡ್ತಾನೋ ಆ ಒಂದು ಅಡಿಗೆಗಳನ್ನ ಮಾಡೋದಕ್ಕೋಸ್ಕರ ಇಷ್ಟಪಡ್ತೀವಿ. ಆತನು ಏನ್ ಇಷ್ಟಪಡ್ತಾನೋ ಆ ರೀತಿಯಾಗಿ ಬಟ್ಟೆಗಳನ್ನ ಧರಿಸುವುದಕ್ಕೋಸ್ಕರ ಆತನ ಇಷ್ಟವಾದಂತ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತು ಯಾರು ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂದ್ರೆ ಅವ್ರೇನ್ ತಿಂತಾರೆ, ಅವ್ರೇನ್ ಉಣ್ತಾರೆ, ಅವ್ರು ಯಾವ್ದನ್ನ ಒದಿತಾರೆ, ಅವ್ರು ಯಾವ್ದನ್ನ ಧರಿಸ್ತಾರೆ, ಅವ್ರಿಗೇನ್ ಬೇಕು, ಇದನ್ನ ಯೋಚನೆ ಮಾಡ್ತಾ ಇರ್ತೀವಿ. ಅದರಂತೆನೆ ಇವತ್ತು ನಾವು ದೇವರ ವಿಷಯದಲ್ಲೂ ಕೂಡ ಆತನ ನಮ್ಮನ್ನ ಪರಲೋಕಕ್ಕೆ ತೆಗೆದುಕೊಳ್ಬೇಕು ಅಂದ್ರೆ, ಪರಲೋಕಕ್ಕೆ ನಮ್ಮನ್ನ ಕರ್ಕೊಳ್ಬೇಕು ಅಂದ್ರೆ ಆತನ ಏನ್ ಇಷ್ಟಪಡ್ತಾನೆ ನಮ್ಮಲ್ಲಿ, ಆತನ ಯಾವ ರೀತಿಯಾಗಿ ನಮ್ಮನ್ನ ಬದುಕೋದಕ್ಕೆ ಹೇಳ್ತಾನೆ, ಇದನ್ನ ನಾವು ಖಚಿತವಾಗಿ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಇದನ್ನ ಅರ್ಥ ಮಾಡ್ಕೊಂಡಲೇ ಇದ್ರೆ ಖಚಿತವಾಗಿ ನಾವು ಆ ದೇವರನ್ನ ಸೇರೋದಕ್ಕೆ ಆಗಲ್ಲ. ಯಾಕೆಂತಂದ್ರೆ ಒಬ್ಬ ಮನುಷ್ಯನ ವಿಷಯದಲ್ಲಿ ಈ ರೀತಿಯಾಗಿ ಐತೆ ಅಂದ್ರೆ
ದೇವರು ಕೂಡ ನಮ್ಮಂತ ಮನಸ್ಸುಳ್ಳಂತವನೇ. ಯಾಕೆಂದ್ರೆ ಈ ಮನಸ್ಥಿತಿಗಳೆಲ್ಲ ದೇವರಿಂದ ಬಂದಿರುವಂತದ್ದೇ ನಮ್ಗೆ. ಒಳ್ಳೆಯ ಕಾರ್ಯಗಳು ಏನಿದ್ರು ಕೂಡ ಅವೆಲ್ಲವೂ ಕೂಡ ದೇವರಿಂದ ಬಂದಿರುವಂತ ಕಾರ್ಯಗಳೇ ಇವೆಲ್ಲವೂ ಕೂಡ. ಆದದ್ರಿಂದ ನಾವು ಆ ಯಾವ ಕೆಲಸವನ್ನ ಮಾಡಿ ಆತನನ್ನ ನಾವು ಆಕರ್ಷಿಸಬೇಕು ಎಂಬುದಾಗಿ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಚರಿತ್ರೆಯನ್ನ ನೋಡ್ಕೊಂಡ್ ಬರುವಂತದ್ದಾದ್ರೆ ಒಬ್ಬ ಅಬ್ರಹಾಮನಾಗಿರ್ಬೋದು, ಈ ಭಕ್ತಾದಿಗಳೆಲ್ಲರೂ ಆಗಿರ್ಬೋದು, ಪ್ರವಾದಿಗಳೆಲ್ಲರೂ ಎಲ್ಲರೂ ಕೂಡ ಆತನು ಮೆಚ್ಚುವಂತವುಗಳು ಏನು ಎಂಬುದಾಗಿ ಪರಿಶೀಲನೆ ಮಾಡಿ ಅರ್ಥ ಮಾಡಿಕೊಂಡು ಅದರಂತೆ ಮಾಡಿದ್ದಾರೆ. ಯಾಕೆಂದ್ರೆ ಇವತ್ತಿನವರೆಗೂ ಕೂಡ ಪರದೈಸಿಯಲ್ಲಿ ಸೇರ್ತಾ ಇದಾರಲ್ಲ, ಇವತ್ತಿಗೆ ಸತ್ತಂತವ್ರು ಕೂಡ ಪರದೈಸಿಗೆ ಯಾರು ನೀತಿವಂತರು ಹೋಗ್ತಾರೋ ಅವರೆಲ್ಲ ಆತನ ಮೆಚ್ಚುಗೆಗೆ ಪಾತ್ರರಾಗಿರುವಂತವ್ರೆ. ಅಂದ್ರೆ ಆತನಿಗೂ ಏನ್ ಇಷ್ಟಪಡ್ತಾನೋ, ಆತನೇನು ಮನುಷ್ಯನ ಅಂದನ ಆತನು ಮೆಚ್ಚುತ್ತಾನೋ ಆ ಕೆಲಸಗಳನ್ನ ಮಾಡಿರೋದಕ್ಕೋಸ್ಕರ ಪರದೇಶಕ್ಕೆ ಸೇರಿದರೆ ಬಿಟ್ರೆ, ಆತನು ದ್ವೇಷ ಮಾಡುವಂತ ಕಾರ್ಯಗಳನ್ನ ಅವ್ರು ಮಾಡಿದ್ರೆ ಖಚಿತವಾಗಿ ಸೇರ್ತಾ ಇರಲಿಲ್ಲ. ಅರ್ಥ ಮಾಡ್ಕೋಬೇಕು ಇದನ್ನ ಖಚಿತವಾಗಿ. ಅಂದ್ರೆ ಆ ಮನುಷ್ಯರೆಲ್ಲರೂ ಕೂಡ ಆ ದೇವರಿಗೆ ಇಷ್ಟವಾದಂತ ರೀತಿಯಲ್ಲಿ ನಡ್ಕೊಂಡಿರುವಂತ ಕಾರಣವೇ ಅವರೆಲ್ಲರೂ ಆ ಪರದೇಶಿಗೆ ಹೋಗೋದಕ್ಕೆ ಸಾಧ್ಯವಾಗಿದೆ. ದೇವರು ಇಲ್ಲಿ ಮನುಷ್ಯನಿಂದನ ಬಯಸುವಂತವು ಏನು ಎಂಬುದಾಗಿ ನಾವು ಒಂದೊಂದಾಗಿ ನೋಡಿಕೊಳ್ಳುವಂತದ್ದಾದ್ರೆ, ಜ್ಞಾನೋಕ್ತಿಗಳ ಗ್ರಂಥ 21ನೇ ಅಧ್ಯಾಯ 3ನೇ ವಚನವನ್ನು ಓದಿ. ಜ್ಞಾನೋಕ್ತಿಗಳ ಗ್ರಂಥ 21ನೇ ಅಧ್ಯಾಯ 3ನೇ ವಚನ. ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯೆಹೋವನಿಗೆ ಇಷ್ಟ. ಮತ್ತೆ ಓದಿ. ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯೆಹೋವನಿಗೆ ಇಷ್ಟ. ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯೆಹೋವನಿಗೆ ಇಷ್ಟನಂತೆ. ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯೆಹೋವನಿಗೆ ಇಷ್ಟ ಅಂದ್ರೆ, ದೇವರು ಒಂದು ಸಮಯದಲ್ಲಿ ಯಜ್ಞಗಳನ್ನ ಮಾಡ್ಬೇಕೆಂಬುದಾಗಿ ಏರ್ಪಾಟ್ ಮಾಡಿದ್ದಾನೆ. ಆ ಯಜ್ಞಗಳನ್ನ ಮಾಡೋದಕ್ಕೆ ಏರ್ಪಾಟ್ ಮಾಡಿದಂತ ದೇವರೇನೇನೆ ಈ ಮನುಷ್ಯನೇನೋ ತಪ್ಪನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ದೇವರೇ ಇದನ್ನೆಲ್ಲ ತಿಂದು ಕುಡಿತಾನೇನೋ, ದೇವರಿಗೆ ಇದು ಅಂದ್ರೆ ಬಹಳವಾಗಿ ಇಷ್ಟವೇನೋ ಎಂಬುದಾಗಿ ಮನುಷ್ಯನ್ ಯಾವಾಗ ಅರ್ಥ ಮಾಡಿಕೊಂಡ್ನೋ, ದೇವರ ಆವಾಗಿನಿಂದನ ಅಂದ್ರೆ ಚರಿತ್ರೆಯಲ್ಲೇನೇನೆ ಶಾಸ್ತ್ರಗಳ ಕಾಲದಲ್ಲಿ ಇದನ್ನ ಹೇಳಿದಂತ ದೇವರು ಯಾವಾಗ ಮನುಷ್ಯನ ಇದನ್ನ ಅಪಾರ್ಥ ಮಾಡಿಕೊಂಡು ಇದೇ ಈತನಿಗೆ ಇಷ್ಟವೇನೋ, ಈ ಬಲಿಗಳೇ ಈತನಿಗೆ ಇಷ್ಟವೇನೋ ಎಂಬುದಾಗಿ ಮನುಷ್ಯನ ಅಪಾರ್ಥ ಮಾಡಿಕೊಂಡು ಆತನು ತಪ್ಪಾಗಿ ನಡ್ಕೊಂಡಂತ ಕಾರಣ ಸೌಲನ ಕಾಲದಲ್ಲಿ ಅದನ್ನ ಹೇಳ್ಕೊಂಬರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನಗೆ ಯಜ್ಞ ನೈವೇದ್ಯಗಳು ಬೇಕಾಗಿಲ್ಲ ಕಣಪ್ಪ, ನಿನ್ನ ಓರಿ ಕುರಿಗರ ರಕ್ತಗಳು ಈ ಓತಗಳ ರಕ್ತವನ್ನೆಲ್ಲ ನಾನು ತಿಂದು ಕುಡಿಯಲ್ಲ, ಇದು ಯಾವ್ದು ನನಗೆ ಬೇಕಾಗಿಲ್ಲ ಎಂಬುದಾಗಿ ಆತನು ಸೋಲನ ರಾಜನನ್ನಾಗಿ ಮಾಡಿದಂತ ಕಾಲದಿಂದಲೂ ಆತನು ಹೇಳ್ಕೊಂಬರ್ತಾನೆ. ಆತನ ಇಲ್ಲೂ ಕೂಡ ಏನ್ ಹೇಳ್ತಾ ಇದ್ದಾನೆ, ಯಜ್ಞ ಯಾಗಾದಿಗಳನ್ನ ನಾನು ನೇಮಕ ಮಾಡಿದ್ದೀನಿ, ಆ ಯಜ್ಞ ಯಾಗಾದಿಗಳೇ ದೇವರಿಗೆ ಇಷ್ಟವೇನೋ ಎನ್ನುವಂತ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇದ್ದೀರಾ, ಆದ್ರೆ ನನಗೆ ಅದಿಷ್ಟ ಅಲ್ಲ. ಯಾವ್ದಿಷ್ಟನಂತೆ, ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯೆಹೋವನಿಗೆ ಇಷ್ಟ. ಯಜ್ಞಕ್ಕಿಂತ ನೀತಿ ನ್ಯಾಯಗಳು ಯೆಹೋವನಿಗೆ ಇಷ್ಟನಂತೆ. ಅಂದ್ರೆ ಈ ನೀತಿ ಯಾರು ಅಂತೇಳಿ ನೋಡುವಾಗ ಯೇಸು ಕ್ರಿಸ್ತನು. ಅಂದ್ರೆ ಯೇಸು ಕ್ರಿಸ್ತನ ಬಾಯಿಂದ ಬಂದಿರುವಂತ ಮಾತುಗಳೆಲ್ಲವೂ ಕೂಡ ನೀತಿ ಉಳ್ಳಂತವುಗಳು, ನ್ಯಾಯವಾಗಿರುವಂತವುಗಳು. ಇವೆಲ್ಲವೂ ಕೂಡ ದೇವರಿಗೆ ನೀತಿಯಿಂದ ನ್ಯಾಯವಾಗಿ ನಡ್ಕೊಳ್ಳುವಂಥದ್ದೇ ಇಷ್ಟವೇ ಬಿಟ್ರೆ, ಯಜ್ಞ ಮಾಡುವಂಥದ್ದು, ಬಲಿಗಳನ್ನು ಅರ್ಪಣೆ ಮಾಡುವಂಥದ್ದು ಇದು ಯಾವುದೂ ಅಲ್ಲ. ದೇವರಲ್ಲಿ ಅದನ್ನ ಮಾಡೋದಕ್ಕೆ ಕಾರಣ ಏನು? ಒಬ್ಬ ಮನುಷ್ಯನ ರಕ್ತ ಬಲಿಯನ್ನ ನೋಡಿ, ಪ್ರಾಣಿಗಳ ಬಲಿಯನ್ನ ನೋಡಿ, ಅಮಾಯಕವಾದಂತ ಪ್ರಾಣಿಗಳು ನಾನು ಮಾಡಿದಂತ ಪಾಪಕ್ಕೋಸ್ಕರ ಬಲಿ ಆಗ್ತಾ ಇದ್ದೇವೆ ಎನ್ನುವಂತ ಆತನು ಪಶ್ಚಾತ್ತಾಪ ಪಟ್ಟು ಪಾಪವನ್ನು ಮಾಡದಲೇ ಆತನು ಬದಲಾಗ್ಬೇಕಾಯ್ತು. ಆ ಕಾರಣದಿಂದಲೇ ದೇವರು ಅದನ್ನ ನೇಮಕ ಮಾಡಿದ್ರು. ಆದ್ರೆ ಮನುಷ್ಯನ ಅದನ್ನ ಅಪಾರ್ಥವಾಗಿ ತಿಳಿದುಕೊಂಡಿದ್ದಾನೆ. ಅಪಾರ್ಥವಾಗಿ ಅರ್ಥ ಮಾಡಿಕೊಂಡಂತ ಕಾರಣವೇ ಆತನು ತಪ್ಪನ್ನ ಮಾಡಿದ್ದಾನೆ. ಆವಾಗ್ಲೇ ದೇವ್ರ ಈ ಮಾತುಗಳನ್ನ ಹೇಳ್ಕೊಂಡ್ ಬಂದಿದ್ದಾರೆ, ನನಗೆ ಯಜ್ಞಗಳು ಬೇಡ, ನನಗೆ ನೀತಿ ನ್ಯಾಯಗಳು ಬೇಕು. ಯಜ್ಞಗಳು ಬೇಡ, ನನಗೆ ವಿಧೇಯತೆ ಬೇಕು. ಯಜ್ಞ ಯಾಗಾದಿಗಳು ನನಗೆ ಬೇಕಾಗಿಲ್ಲ, ಮನುಷ್ಯನ ಪರಿಶುದ್ಧತೆ ಬೇಕು ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 2ನೇ ವಚನವನ್ನು ಓದಿ. ಇಬ್ರಿಯರಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 2ನೇ ವಚನವನ್ನು. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ. ನೀತಿ ರಾಜ ಅಂದ್ರೆ ಈ ನೀತಿ ನ್ಯಾಯಗಳೇ ಯೆಹೋವನಿಗೆ ಇಷ್ಟ ಎಂಬುದಾಗಿ ಜ್ಞಾನೋಕ್ತಿ ಗ್ರಂಥದಲ್ಲಿ 21:3 ನೋಡ್ಕೊಂಡ್ವಲ್ಲ. ಆ ನೀತಿ ಏನು ಅಂತಂದ್ರೆ ಯೇಸು ಕ್ರಿಸ್ತನು. ಅಂದ್ರೆ ಯೇಸು ಕ್ರಿಸ್ತನಿಗಿರುವಂತ ಒಂದು ಹೆಸರು ಏನು ಅಂದ್ರೆ ನೀತಿ ರಾಜ ಎಂಬುದಾಗಿ. ನೀತಿ ರಾಜ ಎಂಬುದಾಗಿ ಅಬ್ರಹಾಮನ ವಿಷಯದಲ್ಲಿ ಏನಾಗುತ್ತೆ ಒಂದು ಸಾರಿ ಈ ನೀತಿಯ ವಿಷಯದಲ್ಲಿ ಗಮನಿಸಿ. ಆದಿಕಾಂಡ ಗ್ರಂಥ 15ನೇ ಅಧ್ಯಾಯ 6ನೇ ವಚನವನ್ನು ನೋಡಿ. ಆದಿಕಾಂಡ 15:6. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು
ಅವನ ಲೆಕ್ಕಕ್ಕೆ ನೀತಿ ಎಂದು ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಅಂದ್ರೆ ಒಬ್ಬ ಮನುಷ್ಯನು ದೇವರ ಒಂದು ಮಾತುಗಳಿಗೆ ಅನುಗುಣವಾಗಿ ದೇವರು ಮೆಚ್ಚುವಂತ ರೀತಿಯಲ್ಲಿ ಒಬ್ಬ ಮನುಷ್ಯನು ಬದುಕಿದ್ರೆ ದೇವರು ಇದನ್ನು ನೀತಿವಂತ ಎಂಬುದಾಗಿ ನಿರ್ಣಯಿಸ್ತಾನೆ. ಒಬ್ಬ ಮನುಷ್ಯನ ನೀತಿವಂತ ಎಂಬುದಾಗಿ ನಿರ್ಣಯಿಸೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಆತನ ಇಚ್ಛೆ ಪಡುವಂತ ರೀತಿಯಲ್ಲಿ ಬದುಕಿದ್ರೆ, ಆತನ ಮೆಚ್ಚುವವುಗಳನ್ನ ಮಾಡಿದ್ರೆ ಅವಾಗ್ಲೇ ಮಾಡೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ಇಲ್ಲಿ ಅಬ್ರಹಾಮನ ಆ ರೀತಿಯಾಗಿ ದೇವರಿಗೆ ವಿಧೇಯನಾಗ್ತಾನಂದ್ರೆ ಖಚಿತವಾಗಿ ಆತನು ವಿಧೇಯನಾಗ್ತಾನೆ. ಆತನು ವಿಧೇಯನಾಗಿದ್ದಕ್ಕೋಸ್ಕರ ದೇವರು ಇಲ್ಲಿ ಏನ್ ಮಾಡ್ತಾರೋ, ಒಂದು ಸಾರಿ ಆದಿಕಾಂಡ 18ನೇ ಅಧ್ಯಾಯವನ್ನು ತೆಗಿರಿ. ಆದಿಕಾಂಡ ಗ್ರಂಥ 18ನೇ ಅಧ್ಯಾಯ 16ರಿಂದ ಓದಿ. ಇಲ್ಲಿ 18ನೇ ವಚನದಿಂದ ನೋಡ್ಕೊಂಡ್ ಬರುವಂತದ್ದಾದ್ರೆ ಅಲ್ಲಿ ಆ ಒಂದು ಸೊದೋಮ್ ಗೊಮೋರ ಪಟ್ಟಣವನ್ನ ನಾಶ ಮಾಡೋದಕ್ಕೋಸ್ಕರನ ದೇವದೂತರು ಇಳಿದು ಬರ್ತಾರೆ. ಈ ದೇವದೂತರು ಇಳಿದು ಬಂದಂತ ಸಮಯದಲ್ಲಿ 18ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡ್ ಬರುವಂತದ್ದಾದ್ರೆ ಆತನು ಏನ್ ಮಾಡ್ತಾನೆ, ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ ಅಬ್ರಹಾಮನ ಕಣ್ಣೆತ್ತಿ ನೋಡಲಿ ಅವನ ಎದುರಿನಲ್ಲಿ ಯಾರೋ 3 ಪುರುಷರು ನಿಂತಿದ್ದರು. ಅಂದ್ರೆ 3 ಮನುಷ್ಯರ ರೀತಿಯಲ್ಲಿ ಕಾಣುವಂತ ರೀತಿಯಲ್ಲಿ ದೇವದೂತರು ಬಂದಿದ್ದಾರೆ. ಅಂದ್ರೆ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಒಂದು ಸಂಗತಿ ಏನು ಅಂದ್ರೆ, ದೇವದೂತರುಗಳು ಆತ್ಮವಾಗಿರುವಂತವ್ರು ಯಾವ ರೀತಿಗೆ ಕಣ್ಣಿಗೆ ಕಂಡಿದ್ದಾರೆ ಅಂತಂದ್ರೆ ಶರೀರದ ರೂಪದಲ್ಲೇ ಬಂದಿದ್ದಾರೆ. ಶರೀರದ ರೂಪದಲ್ಲಿ ದೇವದೂತರುಗಳು 3 ಜನ ಬಂದಿದ್ದಾರೆ. ಆ ದೇವದೂತರನ್ನ ಅಬ್ರಹಾಮನ್ ಏನ್ ಮಾಡಿದಾನೆ, ಸತ್ಕರಿಸಿದ್ದಾನೆ. ಅವ್ರಿಗೇನು ಊಟ ಉಪಚಾರಗಳು ಬೇಕೋ ಎಂಬುದಾಗಿ ಆತನು ಅರ್ಜೆಂಟ್ ಆಗಿ ಹೋಗಿ ಆತನು ಊರಿನ ತೆಗೆದುಕೊಂಡು ಅದನ್ನ ನಾದಿ ಎಲ್ಲ ಕಾರ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಆ ಚರಿತ್ರೆಯನ್ನು ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆತನು ಇಷ್ಟೆಲ್ಲವನ್ನ ಮಾಡ್ತಾನ. ಇಷ್ಟೆಲ್ಲವನ್ನ ಮಾಡಿದಂತ ಅಬ್ರಹಾಮನಿಗೆ ದೇವ್ರು ಅಲ್ಲಿ ಏನ್ ಹೇಳ್ತಾರೆ, ಸಾರಳ ವಿಷಯದಲ್ಲಿ ಮಾತಾಡ್ತಾರೆ. ಸಾರಳು ಮುಂದಿನ ವರ್ಷ ನಾನು ಇದೇ ಕಾಲಕ್ಕೆ ಬರ್ತೀನಿ, ಅವಾಗ ಮಗನಿರ್ತಾನೆ, ನಿನಗೆ ಮಗನನ್ನ ಕೊಡ್ತೀನಿ ಎಂಬುದಾಗಿ ಆತನ ವಾಗ್ದಾನ ಮಾಡ್ತಾನೆ. ಅಲ್ಲಿಯವರೆಗೆ ಸೊದೋಮ್ ಗೊಮೋರದ ವಿಷಯದಲ್ಲಿ ಯಾವ ಮಾತನ್ನು ಹೇಳಲ್ಲ. ಆಲೋಚನೆ ಮಾಡಿ, ಇಲ್ಲಿ ದೇವದೂತರು ಬಂದಿದ್ದಾರೆ. ದೇವದೂತರು ಯಾವ ಕೆಲಸದ ಮೇಲೆ ಬಂದಿದ್ದಾರೆ? ಇಲ್ಲಿ ಆ ಒಂದು ಸೊದೋಮ್ ಗೊಮೋರ ಪಟ್ಟಣವನ್ನ ನಾಶ ಮಾಡುವಂತ ಉದ್ದೇಶದಿಂದಲೇ ದೇವರ ದೂತರು ಇಳಿದು ಬಂದಿದ್ದಾರೆ. ಅದೇ ಬರೆಯಲ್ಪಟ್ಟಿದೆ. ಆದ್ರೆ ಅಬ್ರಹಾಮನ ಬಳಿಗೆ ಬಂದಿದ್ದಾರೆ. ಅಬ್ರಹಾಮನ ಅವರಿಗೆ ಉಪಚಾರವನ್ನ ಮಾಡಿದ್ದಾನೆ. ಉಪಚಾರ ಮಾಡಿದ್ದಕ್ಕೋಸ್ಕರನ ದೇವ್ರ ಏನ್ ಮಾಡಿದ್ದಾರೆ, ಈಸಾಕನನ್ನ ವಾಗ್ದಾನ ಮಾಡಿದ್ದಾರೆ. ಈಸಾಕನನ್ನ ವಾಗ್ದಾನ ಮಾಡುವಂತ ಆ ಮಟ್ಟಿಗೂ ಕೂಡ, ಅಲ್ಲಿವರೆಗೂ ಕೂಡ ಅವ್ರ ಅಬ್ರಹಾಮನ ಗೂಡಾರದ ಬಳಿಗೆ ಬಂದು ಗೂಡಾರವನ್ನ ಬಿಟ್ಟು ಹೊರಡುವವರೆಗೆ ಏನನ್ನು ಕೂಡ ಮಾತಾಡಿಲ್ಲ. ಅಂದ್ರೆ ಇಷ್ಟನ್ನು ಹೊರತಾಗಿ ಉಪಚಾರ ಆಗಿದೆ, ಉಪಚಾರದ ಆದ್ಮೇಲೆ ನಂತರ ಈಸಾಕನ ವಾಗ್ದಾನ ಆಗಿದೆ, ಇದನ್ನ ಇಷ್ಟೇ ಮಾತಾಡಿದ್ದಾರೆ. ಅಂದ್ರೆ ಸೊದೋಮ್ ಗೊಮೋರದ ವಿಷಯದಲ್ಲಿ ಮಾತನಾಡಿದ್ದಾರೆ ಅಂದ್ರೆ ಖಚಿತವಾಗಿ ಅಥವಾ ಅವ್ರು ಮಾತಾಡಿಲ್ಲ. ಆದ್ರೆ 16ನೇ ವಚನದಲ್ಲಿ ಏನಾಗಿದೆ ಇದನ್ನು ಗಮನಿಸಿ. ಆ ಮನುಷ್ಯರು ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಯಾರು? 3 ಮನುಷ್ಯರು ಅಂತ ಯಾರು? ದೇವದೂತರು. ಆ ಮನುಷ್ಯರು ಏನ್ ಮಾಡಿದ್ದಾರೆ ಅಂತ ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಅಬ್ರಹಾಮನು ಅವರನ್ನು ಸಾಗ ಕಳಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು. ಈತನ ವಿಧೇಯತೆಯನ್ನು ಗಮನಿಸ್ಬೇಕು ನೀವಿಲ್ಲಿ. ಇವತ್ತು ನಾವು ಯಾರೋನೋ ಅಪರಿಚಿತರು ಬಂದ್ರೆ ನಾವು ಅವ್ರನ್ನ ಮನೆಗೆ ತೆಗೆದುಕೊಂಡು ಬಂದು ಊಟ ಉಪಚಾರವನ್ನ ಮಾಡುವಂಥದ್ದು ಕಡಿಮೆ. ಯಾಕಂದ್ರೆ ಮಾಡಲ್ಲ ಯಾರು. ಅಂತ ದೊಡ್ಡತನಗಳು ಎಲ್ಲಿ ಈಗ ಮನುಷ್ಯನಲ್ಲಿ. ನಮ್ಮ ಸಂಬಂಧಿಕರುಗಳು ಬಂದ್ರೆ ಮಾಡ್ತೀವಿ. ಆ ಸಂಬಂಧಿಕರುಗಳು ಬಂದ್ರು ಕೂಡ ಕೆಲವರಿಗೆ ಬೇಜವಾಬ್ದಾರಿಯಿಂದ ರೀತಿಯಿಂದ ವರ್ತಿಸುವಂತವ್ರು ಇರ್ತಾರೆ, ಅದು ಬಿಟ್ಬಿಡಿ. ಆದ್ರೆ ಯಾರೋ ಅಪರಿಚಿತರು ಬಂದ್ರೆ ನೀವ್ ಯಾರು, ಎಲ್ಲಿಗೆ ಹೋಗ್ಬೇಕು, ಯಾವ್ದು ಅಡ್ರೆಸ್ ಬೇಕಾ ಎಂಬುದಾಗಿ ಕೇಳ್ತೀವಿ ಬಿಟ್ರೆ, ನೀ ಬಾರಪ್ಪ ಕೂತ್ಕ ಒಳಗೆ, ಒಂಚೂರು ಊಟ ಮಾಡು, ನೀರು ಕುಡಿ ಎಂಬುದಾಗಿ ಯಾರು ಹೇಳಲ್ಲ. ಆದ್ರೆ ಅಬ್ರಹಾಮನ್ ಏನ್ ಮಾಡಿದಾನೆ, ಆ 3 ಜನ ಮನುಷ್ಯರನ್ನು ನೋಡ್ತಿದ್ದಂಗೆನೆ ಆತನು ತೆಗೆದುಕೊಂಡ್ಬಂದು ಉಪಚಾರ ಮಾಡಿದಾನೆ. ಅಂದ್ರೆ ಆತನಲ್ಲಿರುವಂತ ವಿಧೇಯತೆಯನ್ನ ಗಮನಿಸ್ಬೇಕಿಲ್ಲಿ. ಯಾಕೆಂದ್ರೆ ದೇವದೂತರುಗಳು ಬಂದಿದ್ದಾರಲ್ಲಿ, ಆ ಮನುಷ್ಯರ ರೂಪದಲ್ಲಿ ಬಂದಿದ್ದಾರೆ. ಅಬ್ರಹಾಮನ ಸಂಬಂಧಿಕರಲ್ಲ, ಯಾವತ್ತು ನೋಡ್ದಲಿರುವಂತ ಮನುಷ್ಯರು, ಗುರುತು ಪರಿಚಯ ಇಲ್ದಲೇ ಇರುವಂತವ್ರು ಅವರು. ಅವ್ರನ್ನ ತೆಗೆದುಕೊಂಡು ಬಂದಿದ್ದಾನೆ, ಮನೇಲಿ ಕೂರಿಸಿದ್ದಾನೆ, ಭಯಭಕ್ತಿಯಿಂದ ಅವರಿಗೆ ಸೇವೆಯನ್ನು ಮಾಡಿದ್ದಾನೆ, ಊಟ ಉಪಚಾರವನ್ನ ಮಾಡಿದ್ದಾನೆ, ಇಷ್ಟೆಲ್ಲವನ್ನ ಮಾಡಿದ್ದಾನೆ. ಕೊನೆಯದಾಗಿ ಆತನ ಏನ್ ಮಾಡ್ತಾ ಇದ್ದಾನೆ, ಅವ್ರನ್ನ ಕಳಿಸ್ಬೇಕು, ಅವನು ಸರಿ ಹೋಗ್ತೀರಿ ಎಂಬುದಾಗಿ ಆತನ ಅಲ್ಲಿಗೆ ಸುಮ್ಮನಾಗಿಲ್ಲ. ಆತನು ಅವ್ರನ್ನ ಸಾಗ ಕಳಿಸುತ್ತಾ ಬಂದಿದ್ದಾನಂತೆ. ಸಾಗ ಕಳಿಸುತ್ತಾ. ಇವತ್ತು ನಾವು ಯಾರೋ ನಮಗೆ ಕ್ಲೋಸ್ ಆಗಿರುವಂತವ್ರು, ಪ್ರೀತಿ ಮಾಡುವಂತವ್ರು ಬಂದ್ರೆ ಅವ್ರನ್ನ ಬಸ್ ಹತ್ತಿಸುವಂತ ಮಟ್ಟಿಗೆ, ಇಲ್ಲ ಅವ್ರನ್ನ ಏನೋ ಒಂದು ಸಾಗ ಕಳಿಸೋದಕ್ಕೋಸ್ಕರ ಸ್ವಲ್ಪ ದೂರ ಹೋಗ್ತೀವಿ ಅವ್ರ ಜೊತೆ. ಆ ರೀತಿಯಾಗಿ ಈತನ ಅಪರಿಚಿತರಾಗಿದ್ರು ಕೂಡ, ದೇವದೂತರಾಗಿದ್ರು ಕೂಡ ಅವ್ರನ್ನ ಮನುಷ್ಯರು ಎನ್ನುವಂತ ರೀತಿಯಲ್ಲಿ, ಸಂಬಂಧಿಕರು ಎನ್ನುವಂತ ರೀತಿಯಲ್ಲಿ ಅಬ್ರಹಾಮನ ವಿಧೇಯತೆಯಿಂದ ನೋಡಿಕೊಂಡು ಅವ್ರನ್ನ ಕಳಿಸೋದಕ್ಕೋಸ್ಕರ ಹೋಗಿದ್ದಾನೆ. 17ನೇ ವಚನವನ್ನ ಗಮನಿಸಿ.
16ರಿಂದ ಆ ಮನುಷ್ಯರು ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಅಬ್ರಹಾಮನು ಅವರನ್ನು ಸಾಗಕಳಿಸುತ್ತಾ ಅವರ ಜೊತೆಯಲ್ಲಿ ಬಂದಿದ್ದನು. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ? ಇಲ್ಲಿ ದೇವರು ತನ್ನೊಳಗೆ ಮಾತನಾಡಿಕೊಳ್ಳುವಂತ ತೀರ್ಮಾನವನ್ನ ನೋಡಿ. ನಾ ಆಗ ಯೆಹೋವನು, ಯಾವಾಗ? ಊಟೋಪಚಾರಲಾಗಿ ಇಸಾಕನ ವಾಗ್ದಾನವಾಗಿ ಹೊರಟು ಹೋಗ್ತಾ ಇರುವಂತ ಸಮಯದಲ್ಲಿ ಈ ಮಾತನ್ನ ಆತನ ಆಲೋಚನೆ ಮಾಡ್ತಾ ಇದ್ದಾನೆ. ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾ ಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗದಲ್ಲಿ ಅನುಸರಿಸಬೇಕೆಂದು ಬೋಧಿಸುವಂತೆ ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವನ್ನು ನೆರವೇರುವುದು ಅಂದುಕೊಂಡನು. ಇದಲ್ಲದೆ ಯೆಹೋವನು ಸೊದೋಮ್ ಗೋಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಉರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ಅಂದ್ರೆ ಆವಾಗ ಈ ಮಾತನ್ನ ಹೇಳ್ತಾರೆ. ಗಮನಿಸ್ಬೇಕಿಲ್ಲಿ, ಗೂಡಾರದಲ್ಲಿ ಉಪಚಾರ ಮಾಡುವಂತ ಸಮಯದಲ್ಲಿ ಸೊದೋಮ್ ಗೊಮರವನ್ನ ನಾಶ ಮಾಡೋದಕ್ಕೆ ಬಂದಿದ್ದೀನಿ ಎಂಬುದಾಗಿ ಅವ್ರು ಹೇಳಿಲ್ಲ. ಇಲ್ಲ ಇಸಾಕನ ವಾಗ್ದಾನದ ಸಮಯದಲ್ಲೂ ಕೂಡ ಹೇಳಿಲ್ಲ. ಹೋಗುವಂತ ಸಮಯದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಕಾರಣ ಏನು? ದೇವ್ರು ಏನಕ್ಕೆ ಈತನಿಗೆ ಈ ವಿಷಯವನ್ನ ಹೇಳ್ಬೇಕು? ಇವತ್ತು ಭೂಮಿ ಮೇಲೆ ದೇವರು ಎಷ್ಟೋ ಕೇಡುಗಳನ್ನ ಸುರಿಸ್ತಾ ಇದೆ. ಕೆಲವೊಂದ್ ಕಡೆಯಲ್ಲಿ ಭೂಕಂಪಗಳು, ಕೆಲವು ಕಡೆಯಲ್ಲಿ ಬರಗಾಲಗಳು, ಸುನಾಮಿಗಳು, ಅಂಟು ರೋಗಗಳು ಇವೆಲ್ಲವೂ ನಡೀತಾ ಇದೆ. ಆದ್ರೆ ಯಾವ ಮನುಷ್ಯನಿಗಾದ್ರೂ ತಿಳಿಸ್ತಾ ಇದ್ದಾನ? ಒಂದ್ ವೇಳೆ ಆಲೋಚನೆ ಮಾಡಿ, ಮನುಷ್ಯನಿಗೆ ತಿಳಿಸಿನೇ ಇದನ್ನ ಮಾಡ್ಬೇಕಾ? ಮನುಷ್ಯನಿಗೆ ಒಬ್ಬ ಮನುಷ್ಯ ನೀತಿಯಿಂದ ನಡ್ಕೊಂತ ಇದ್ದಾನೆ ಅಂತ್ಕೊಳ್ಳಿ. ನೀತಿಯಿಂದ ನಡ್ಕೊಳ್ಳುವಂತ ಮನುಷ್ಯನಿಗೆ ನಾನು ಭೂಮಿ ಮೇಲೆ ಇಂಥ ಕೇಡನ್ನ ಮಾಡ್ತಾ ಇದ್ದೀನಿ ಎಂಬುದಾಗಿ ತಿಳಿಸ್ಬಿಟ್ಟು ದೇವ್ರು ಮಾಡ್ಬೇಕಾ? ತಿಳಿಸ್ತಲೇ ಮಾಡುವಂತ ಅಧಿಕಾರ ದೇವ್ರಿಗಿಲ್ವಾ? ತಿಳಿಸ್ತಲೇ ಈ ಸೃಷ್ಟಿಯನ್ನ ಉಂಟು ಮಾಡಿರುವಂತ ದೇವ್ರಿಗೆ, ಮನುಷ್ಯನಿಗೆ ತಿಳಿಸ್ತಲೇ ಈ ಲೋಕವನ್ನು ನಾಶ ಮಾಡುವುದಕ್ಕೆ ಅಧಿಕಾರ ಇದ್ದೇ ಇದೆ. ಆದ್ರೆ ಅಬ್ರಹಾಮನಿಗೆ ಏನಕ್ಕೆ ಕೇಳ್ಬೇಕು? ಆತನ ವಿಧೇಯತೆ ಒಂದೇ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಆತನು ಮೆಚ್ಚುವಂತ ರೀತಿಯಲ್ಲಿ ಈತನು ವಿಧೇಯತೆಯನ್ನು ಕಲ್ತ್ಕೊಂಡಿದ್ದಾನೆ. ಅಂದ್ರೆ ಯಜ್ಞ, ಆ ಉಪಚಾರ ಮಾಡುವಂತದ್ದು ಇದೇ ದೊಡ್ಡದ ಅಂತ ಹಂಗಂತ್ಕೊಳಕ್ ಹೋಗ್ಬಿಡಿ. ಆತನು ಆ ಉಪಚಾರ ಮಾಡುವಂತದ್ರಲ್ಲಿ, ಅವ್ರನ್ನ ಸತ್ಕರಿಸುವಂತ ವಿಷಯಗಳಲ್ಲಿ, ಅವರ ಜೊತೆಯಲ್ಲಿ ಹೋಗುವಂತ ವಿಷಯದಲ್ಲಿ, ಎಲ್ಲಾ ವಿಷಯದಲ್ಲೂ ಕೂಡ ಆತನ ವಿಧೇಯತೆಯನ್ನ ಗಮನಿಸ್ಬೇಕಿಲ್ಲಿ. ಅಬ್ರಹಾಮನು ದೇವರನ್ನ ನಂಬಿದಾನೆ, ಆತನು ವಿಧೇಯನಾಗಿದ್ದಾನೆ. ಅಂದ್ರೆ ಒಬ್ಬ ಅಪರಿಚಿತರನ್ನ ತೆಗೆದುಕೊಂಡು ಬಂದು ಆತನ ಉಪಚಾರವನ್ನ ಮಾಡ್ಬೇಕು ಅಂದ್ರೆ ದೇವರ ಮೇಲೆ ನಂಬಿಕೆ, ಭಕ್ತಿ ಇದ್ರೆ ಮಾತ್ರವೇ, ಇಲ್ಲಾಂದ್ರೆ ಆಗಲ್ಲ. ಇವತ್ತು ನಾವು ಯಾರೋ ಒಬ್ಬರನ್ನ ಹೋಗಿ ನಾವು ಆ ರೀತಿ ಉಪಚಾರ ಮಾಡ್ತಿದ್ರೆ ದೇವರ ಭಯಭಕ್ತಿ ಇದ್ರೆ ಮಾತ್ರವೇ ಮಾಡ್ತಾನೆ ಹೊರತು, ದೇವರ ಭಯಭಕ್ತಿ ಎನ್ನುವಂಥದ್ದು ಇಲ್ದಲೇ ಇದ್ರೆ ಆತನು ಮಾಡಲ್ಲ. ಯಾವಾಗ ಅಬ್ರಹಾಮನ್ ಈ ರೀತಿಯಾಗಿ ನಡ್ಕೊಂಡು ದೇವ್ರು ಯಾವ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ? ಆತನ ಮುಂದೆ ಮಾಡುವಂತ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಮಾಡುವಂತ ಹಾನಿಯ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಈ ರೀತಿಯಾಗಿ ಕೇಡನ್ನ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಕಣಪ್ಪ ಅಂತ. ಅಂದ್ರೆ ಇದಕ್ಕೆ ಕಾರಣ ಏನು? ಆತನ ವಿಧೇಯನಾಗಿದ್ದು. ಒಂದು ವೇಳೆ ಅಬ್ರಹಾಮನ ಇವ್ರನ್ನ ನೋಡಿ ಅವ್ರನ್ನ ಸೇರಿಸ್ಕೊಂಡು ಉಪಚಾರ ಮಾಡ್ದಲೇನೆ ಅವ್ರನ್ನ ಮನೆಗೂ ಕರ್ಕೊಂಬರ್ದಲ್ಲಿದ್ರೆ ಅವ್ರು ಯಾವ ರೀತಿಯಾಗಿ ಹೇಳ್ತಿದ್ರು? ದೇವ್ರು ಯಾವ ರೀತಿಯಾಗಿ ಹೇಳ್ತಿದ್ರು? ಆಲೋಚನೆ ಮಾಡಿ. ಇದಕ್ಕೆ ಕಾರಣ ಮನುಷ್ಯನ ವಿಧೇಯತೆ ಎನ್ನುವಂಥದ್ದನ್ನ ನಾವಿಲ್ಲಿ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಸಂಗತಿ. 1 ಪೂರ್ವಕಾಲ ವೃತ್ತಾಂತ 29:17 ಓದಿ. 1 ಪೂರ್ವಕಾಲ ವೃತ್ತಾಂತ 29:17. ನನ್ನ ದೇವರೇ, ನೀನು ಹೃದಯವನ್ನು ಶೋಧಿಸುವನು, ಯಥಾರ್ಥ ಚಿತ್ತರನ್ನು ಮೆಚ್ಚುವವನು ಆಗಿದ್ದಿ ಎಂಬುದನ್ನು ಬಲ್ಲೆನು. ನಾನಂತೂ ಯಥಾರ್ಥ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಇದನ್ನೆಲ್ಲ ಕೊಟ್ಟಿದ್ದೇನೆ. ಇಲ್ಲಿ ಕೂಡಿರುವ ನಿನ್ನ ಪ್ರಜೆಗಳು ಸ್ವೇಚ್ಛೆಯಿಂದಲೇ ನಿನಗೆ ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದಾರೆಂದು ನೋಡಿ ಸಂತೋಷಿಸುತ್ತೇನೆ. ನೀನು ಹೃದಯವನ್ನ ಶೋಧಿಸುವವನು, ಯಥಾರ್ಥ ಚಿತ್ತರನ್ನು ಮೆಚ್ಚುವವನು ಆಗಿದ್ದಿ. ದೇವ್ರು ಯಾವ್ದನ್ನ ಮೆಚ್ಚುತ್ತಾನಂತ ಗಮನಿಸಿ. ಇಲ್ಲಿ ಏನಿದೆಯೋ, ನೀನು ಹೃದಯವನ್ನ ಶೋಧಿಸುವವನು, ಯಥಾರ್ಥ ಚಿತ್ತರನ್ನ ಮೆಚ್ಚುವವನು ಆಗಿದ್ದಿ. ಯಥಾರ್ಥ ಚಿತ್ತರನ್ನ, ಅಥವಾ ಯಥಾರ್ಥವಾಗಿ ನಡೆದುಕೊಳ್ಳುವಂತವ್ರನ್ನ ದೇವರು ಮೆಚ್ಚುತ್ತಾನಂತೆ. ಏನು ಯಥಾರ್ಥತೆ ಅಂದ್ರೆ? ಯಥಾರ್ಥತೆ ಅಂದ್ರೆ ಬೇರೆ ಇನ್ನೇನು ಅಲ್ಲ, ನೀತಿ ನ್ಯಾಯಗಳಿಂದ ನಡೆದುಕೊಳ್ಳುವಂಥದ್ದೇ. ಯಥಾರ್ಥವಾಗಿ ಬದುಕುವಂಥದ್ದು ನಿರ್ದೋಷವಾಗಿ, ಪಾಪವಿಲ್ಲದಂತ ರೀತಿಯಲ್ಲಿ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನೀತಿಯುಳ್ಳದ್ದಾಗಿ ಜೀವಿಸುವಂತ ಕಾರ್ಯವು ಏನಿದೆಯೋ ಅದುವೇ ಯಥಾರ್ಥತೆ. ನೀನು ಹೃದಯವನ್ನ ಶೋಧಿಸುವವನು, ಯಥಾರ್ಥ ಚಿತ್ತರನ್ನು ಮೆಚ್ಚುವವನು ಆಗಿದ್ದಿ ಎಂದು ಬಲ್ಲೆನು. ನಾನಂತೂ ಯಥಾರ್ಥ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಇದನ್ನೆಲ್ಲ ಕೊಟ್ಟಿದ್ದೇನೆ. ಇಲ್ಲಿ ಕೂಡಿರುವ ನಿನ್ನ ಪ್ರಜೆಗಳು ಸ್ವೇಚ್ಛೆಯಿಂದಲೇ ನಿನಗೆ ಕಾಣಿಕೆಗಳನ್ನು ಅರ್ಪಿಸಿದ್ದಾರೆಂದು ನೋಡಿ ಸಂತೋಷಿಸುತ್ತೇನೆ. ಅಂದ್ರೆ ದೇವರು ಯಥಾರ್ಥ ಚಿತ್ತರನ್ನ ಮೆಚ್ಚುತ್ತಾನೆ. ಖಚಿತವಾಗಿ ಇದು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಸಂಗತಿ. ದೇವ್ರು ಏನನ್ನ ಮೆಚ್ಚುತ್ತಾನೆ, ದೇವ್ರು ಏನು ಇಷ್ಟಪಡ್ತಾನೆ ಅಂದ್ರೆ ಯಥಾರ್ಥ ಚಿತ್ತರನ್ನ ಮೆಚ್ಚುತ್ತಾನಂತೆ.
ಅಂದ್ರೆ ದೇವರು ನೀತಿವಂತರನ್ನೇ ಮೆಚ್ಚುತ್ತಾನೆ ಹೊರತು ಆತನು ಯಾವುದೇ ಕಾರಣಕ್ಕೂ ಪಾಪಿಗಳನ್ನ ಮೆಚ್ಚುವಂತವನಲ್ಲ. ನಿರ್ದೋಷಿಗಳನ್ನ ದೋಷಿಗಳನ್ನ ಮೆಚ್ಚುವಂತವನಲ್ಲ. ನಿರ್ದೋಷಿಗಳನ್ನೇ ಆತನು ಇಷ್ಟಪಡ್ತಾನೆ. ನಿರ್ದೋಷಿಗಳ ಅವ್ರನ್ನೇ ಪ್ರೀತಿ ಮಾಡ್ತಾನೆ. ಯಾಕೆ ಕಾಯಿನನ ವಿಷಯದಲ್ಲಿ ದೇವರು ದ್ವೇಷ ಮಾಡಿದ್ದಾರೆ? ನೀನು ಭೂಮಿಯನ್ನು ಬಿಟ್ಟು ಹೋಗ್ಬೇಕೆಂಬುದಾಗಿ ಹೇಳಿದ್ದಾರೆ. ಅಬ್ರಹಾಮನಿಗೆ ಯಾಕೆ ನೀನು ಈ ದೇಶವನ್ನೇ ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾರೆ? ಅಂದ್ರೆ ಅವರವರ ಕ್ರಿಯೆಗಳ ಆಧಾರ, ಅವ್ರು ಯಾವ ರೀತಿಯಾಗಿ ನಡ್ಕೊಂಡ್ರೋ ಆ ಕ್ರಿಯೆಗಳ ಆಧಾರದ ಮೇಲೆ ದೇವ್ರೇನ್ ಮಾಡ್ತಾನೆ, ಇದೆಲ್ಲವನ್ನ ಮಾಡ್ತಾ ಇದ್ದಾನೆ. ಒಬ್ಬ ಅಬ್ರಹಾಮನಾಗಿರ್ಬೋದು, ಒಬ್ಬ ಯೋಬನಾಗಿರ್ಬೋದು, ಒಬ್ಬ ಮೋಶೆ ಆಗಿರ್ಬೋದು, ಈ ದಾವೀದನಾಗಿರ್ಬೋದು, ಇವರೆಲ್ಲರೂ ಕೂಡ ಯಥಾರ್ಥ ಚಿತ್ತರು. ಆತನು ಏನ್ ಇಷ್ಟಪಡ್ತಾನೆ ಅನ್ನುವಂಥದ್ದನ್ನು ಅರಿತು ಅದರಂತೆ ಜೀವಿಸ್ತಿರುವಂತವರು. ಯಾಕೆ ದಾವೀದನು ನಾನು ದೇವರಿಗೋಸ್ಕರ ದೇವರಿಗೋಸ್ಕರ ಬದುಕಬೇಕೆಂಬುದಾಗಿ ಹೇಳ್ತಾನೆ? ಅಬ್ರಹಾಮನ ಯಾಕೆ ಆ ರೀತಿಯಾಗಿ ನೀತಿವಂತನಾಗಿ ನಡ್ಕೊಂತಾನೆ? ಆ ದೇಶವನ್ನು ಕೊಟ್ಟರು ಕೂಡ ಆತನ ಆತಗೆ ಈ ಭೂಮಿಗೋಸ್ಕರ ಆಸೆ ಪಟ್ಟಿಲ್ಲ. ಒಂದು ದೇಶವನ್ನು ಕೊಟ್ಟರು ಅವನು ಯಾಕೆ ಅದರಲ್ಲಿ ಹೋಗಿ ಗೂಡರಗಳಲ್ಲಿ ವಾಸ ಮಾಡಿದ್ದಾನೆ? ಅದು ದೇವರ ಮೇಲೆ ಅವರಿಗೆ ಇದ್ದಂತ ನಂಬಿಕೆ. ಮೋಶೆ ಯಾಕೆ ಆ ಐಗುಪ್ತ ದೇಶದ ಸರ್ವೈಶ್ವರ್ಯವನ್ನ ಬಿಟ್ಟಿದ್ದಾನೆ? ಅದು ದೇವರ ಮೇಲೆ ಇದ್ದಂತ ನಂಬಿಕೆ. ಯೋಬನ್ ಯಾಕೆ ಅಂತ ಶ್ರೀಮಂತಿಕೆ ಇದ್ರೂ ಕೂಡ ದೇವರ ವಿಷಯದಲ್ಲಿ ಅಂತ ಪರಿಪಕ್ವವಾಗಿ ಯಜ್ಞ ಯಾಗಾದಿಗಳನ್ನ ಮಾಡಿಕೊಂಡು ದೇವರನ್ನ ಮೆಚ್ಚುವಂತ ರೀತಿಯಲ್ಲಿ ದೇವರ ಪ್ರೀತಿಗೆ ಪಾತ್ರನಾಗಿದ್ದಾನೆ? ಅವನಿಗೆ ದೇವರ ಮೇಲಿದ್ದಂತ ನಂಬಿಕೆಗಳು. ದೇವರು ಇದನ್ನ ಯಾವುದನ್ನು ಇಷ್ಟಪಡಲ್ಲ, ನಾನು ದುರ್ಮಾರ್ಗಿಯಾಗಿ ನಡೆದುಕೊಂಡ್ರೆ ದೇವರು ನಮ್ಮನ್ನು ಇಷ್ಟಪಡಲ್ಲ ಎಂಬುದಾಗಿ ಅರ್ಥ ಮಾಡಿಕೊಂಡಂತವರು ನೀತಿವಂತರಾಗಿ ಬದುಕುವುದಕ್ಕೆ ಅವರು ಮನಸ್ಸುಳ್ಳವರಾಗಿ ಜೀವಿಸಿದ್ದಾರೆ. ಕೀರ್ತನೆಗಳು 69 ತೆಗಿರಿ. ಕೀರ್ತನೆ 69, 30, 31. ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಹೋರಿಗಳ ಯಜ್ಞಕ್ಕಿಂತ ಬಹು ಪ್ರಿಯವಾದದ್ದು. ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನ ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನ ಕೊಂಡಾಡುವೆನು. ನಾನು ಸಂಕೀರ್ತನೆಯನ್ನ ಮಾಡುತ್ತಾ ದೇವರ ನಾಮವನ್ನ ಕೊಂಡಾಡ್ತೀನಿ, ಮತ್ತೆ ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಇವತ್ತು ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ತೀವಿ. ಅದೇನು ಅಂದ್ರೆ, ದೇವರನ್ನ ಘನಪಡಿಸುವಂಥದ್ದು, ದೇವರನ್ನ ಮಹಿಮೆ ಪಡಿಸುವಂಥದ್ದು ಅಂದ್ರೆ ಖಚಿತವಾಗಿ ದೇವರನ್ನ ಘನಪಡಿಸುವಂಥದ್ದು, ಮಹಿಮೆ ಪಡಿಸುವಂಥದ್ದು ಅಂದ್ರೆ ಹಾಡನ್ನೇ ಹೇಳ್ಬೇಕು. ಹಾಡನ್ನ ಆಡಿದ್ರೆ ದೇವ್ರನ್ನ ಘನಪಡಿಸ್ದಂಗೆ, ಹಾಡನ್ನ ಆಡಿದ್ರೆ ದೇವ್ರನ್ನ ಮಹಿಮೆ ಪಡಿಸ್ದಂಗೆ, ಹಾಡನ್ನ ಆಡಿದ್ರೆ ದೇವರಿಗೆ ಸ್ತುತಿಯನ್ನ ಮಾಡ್ದಂಗೆ ಎಂಬುದಾಗಿ ನಾವು ಇದನ್ನೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ದೇವರನ್ನ ಘನಪಡಿಸ್ಬೇಕು ಅಂದ್ರೆ ಹಾಡನ್ನೇ ಆಡ್ಬೇಕು ಎಂಬುದಾಗಿ ಖಚಿತವಾಗಿ ಬೈಬಲ್ಲು ಆ ರೀತಿಯಾಗಿ ಹೇಳ್ತತೆ ಅಂದ್ರೆ ತಪ್ಪದು. ಯಾಕೆಂದ್ರೆ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾನೆ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನವನ್ನು ಓದಿ. ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನವನ್ನ. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. 5ನೇ ವಚನವನ್ನು ಗಮನಿಸಿ. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನ ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನಿನ್ನನ್ನ ಮಹಿಮೆ ಪಡಿಸು. 4ರಲ್ಲಿ ಗಮನಿಸಿ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು ಎಂಬುದಾಗಿದೆ. 4ನೇ ವಚನವನ್ನು ಗಮನಿಸಿ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ನೆರವೇರಿಸಿ, ಅಂದ್ರೆ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಹೋಗಿ ಆತನ ಏನು ಕೆಲಸವನ್ನು ಮಾಡ್ಬೇಕು ಎಂಬುದಾಗಿ ದೇವರು ಮೊದಲೇ ತೀರ್ಮಾನವನ್ನು ಮಾಡಿದ್ರು. ಆ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನಕ್ಕೆ ಅನುಸಾರವಾಗಿ, ಎಫೆಸ 1ನೇ ಅಧ್ಯಾಯ 1ರಿಂದ 4ನೇ ವಚನಕ್ಕೆ ಅನುಸಾರವಾಗಿ, ಎಫೆಸ 2:10ನೇ ವಚನದ ಪ್ರಕಾರವಾಗಿ ದೇವರು ಏನ್ ತೀರ್ಮಾನವನ್ನ ಮಾಡಿದ್ರು ಆ ತೀರ್ಮಾನದಂತೆ ಮನುಷ್ಯರ ವಿಷಯದಲ್ಲಿ ಆತನ ಏನ್ ನಡೆದುಕೊಳ್ಬೇಕು, ಮನುಷ್ಯರ ವಿಷಯದಲ್ಲಿ ಆತನ ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಅವೆಲ್ಲವನ್ನ ಆತನು ಮಾಡಿ ಮುಗಿಸಿದ್ದಾನೆ ಈ ಭೂಲೋಕದಲ್ಲಿ. ಅದೇ ಇಲ್ಲಿ ಬರೆಯಲ್ಪಟ್ಟಿರೋದು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ನೆರವೇರಿಸಿ, ಭೂಲೋಕದಲ್ಲಿ ಬಂದ ಆ ಕೆಲಸವನ್ನ ನೆರವೇರಿಸಿ. ಕೆಲಸವನ್ನ ಆಲೋಚನೆ ಮಾಡಿ. ಕೆಲಸವೇ ಬೇರೆ, ನಾವು ಹಾಡನ್ನ ಆಡುವಂಥದ್ದೇ ಬೇರೆ. ಹಾಡನ್ನ ಆಡುವಂಥದ್ದು ಬೇರೆ, ಕೆಲಸವನ್ನು ಮಾಡುವಂಥದ್ದು ಬೇರೆ. ಯೇಸು ಕ್ರಿಸ್ತನು ಎಲ್ಲಾದ್ರೂ ಕೂಡ ಈ ಭೂಮಿ ಮೇಲೆ ಇದ್ದಂತ ಕಾಲ 33 ವರ್ಷಗಳಲ್ಲಿ ಆತನು ಹಾಡನ್ನ ಆಡಿ ಪಬ್ಲಿಕ್ ಅಲ್ಲೆಲ್ಲ ಬರೀ ಹಾಡುಗಳನ್ನ ಆಡ್ಕೊಂಡು ಓಡಾಡಿದ್ದಾನ? ಆಲೋಚನೆ ಮಾಡಿ. ಆತನು ದೈವ ಜ್ಞಾನವನ್ನು ಬೋಧನೆ ಮಾಡಿದ್ದಾನೆ, ಇಲ್ಲ ಹಾಡುಗಳನ್ನ ಆಡ್ಕೊಂಡು ಕಾಲ ಕಳೆದಿದ್ದಾನ?
ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಅಂದ್ರೆ ಮಹಿಮೆ ಪಡಿಸುವುದು ಅಂತ ಅಂದ್ರೆ ಹಾಡನ್ನ ಆಡುವಂಥದ್ದೇ ಮಾತ್ರವೇ ಅಲ್ಲ, ಕೆಲಸವನ್ನು ಮಾಡಿಯೂ ಕೂಡ ದೇವರನ್ನ ಮಹಿಮೆ ಪಡಿಸಬಹುದು. ಆಲೋಚನೆ ಮಾಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿದ್ದನ್ನ. ನಾವು ಮಹಿಮೆ ಪಡಿಸ್ಬೇಕಂದ್ರೆ ಹಾಡನ್ನ ಆಡ್ಬೇಕು ಅಂತಲೇ ಮಾತ್ರ ಅಂದ್ಕೊಂಡಿದೀವಿ. ಹಾಡಿನ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಬಹುದು, ಕೆಲಸವನ್ನ ಮಾಡಿ ದೇವರನ್ನ ಮಹಿಮೆ ಪಡಿಸಬಹುದು, ದೇವರ ಜ್ಞಾನವನ್ನು ಉಪದೇಶ ಮಾಡಿ ದೇವರನ್ನ ಮಹಿಮೆ ಪಡಿಸಬಹುದು, ನಮ್ಮ ಕ್ರಿಯೆಗಳನ್ನ ಬದಲಾಯಿಸಿಕೊಂಡು ದೇವರಿಗೋಸ್ಕರ ಬದುಕುವಂತ ರೀತಿಯಲ್ಲಿ ಕೆಲಸವನ್ನು ಮಾಡುವುದರ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಬಹುದು. ಇವೆಲ್ಲವೂ ಕೂಡ ದೇವರನ್ನ ಮಹಿಮೆ ಪಡಿಸಿದಂತ ರೀತಿಯಲ್ಲಿ. ಹಾಡನ್ನ ಹಾಡಿದ್ರೆ ಮಾತ್ರವೇ ದೇವರ ಮಹಿಮೆಯನ್ನ ಪಡಿಸುವಂತ ರೀತಿಯಲ್ಲಿ ಅಂತ ಹೇಳಿ ಅಂದ್ಕೋಬಾರದು. ಕೀರ್ತನೆ 69, 30, 31 ಬಂದ್ಬಿಡಿ. ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನ ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವನು. ಕೃತಜ್ಞತಾ ಸ್ತುತಿಯಿಂದ ಅಂದ್ರೆ ಕೃತಜ್ಞತಾ ಸ್ತುತಿಯಿಂದ ಅಂದ್ರೆ ಯಾವ ರೀತಿಯಾಗಿ ದೇವರನ್ನ ನಾವು ಘನಪಡಿಸೋದು? ಕೃತಜ್ಞತೆಯ ಅಂದ್ರೆ ಮಾಡಿದ್ದಾನೆ ದೇವ್ರು, ಏನು ಉಪಕಾರಗಳನ್ನ ಮಾಡಿದ್ದಾನೆ ನಮಗೆ? ದೇವರು ದಿನ ಆ ಪಾಪದಿಂದ ಬಿಡಿಸಿದ್ದಾನೆ. ಇವತ್ತು ನಾವು ಈ ದಿನವನ್ನ ಕಾಣುವಂತ ರೀತಿಯಲ್ಲಿ ದೇವರಿಗೆ ಪ್ರಕೃತಿನ ನಿಲ್ಲಿಸಿದ್ದಾನೆ, ನಾಶ ಮಾಡಿದರೆ. ಸೂರ್ಯನು ಮೂಡುವಂತೆ ಮಾಡ್ತಾ ಇದ್ದಾನೆ, ಮಳೆ ಸುರಿಯುವಂತೆ ಮಾಡ್ತಾ ಇದ್ದಾನೆ, ಗಾಳಿ ಬರುವಂತೆ ಮಾಡ್ತಾ ಇದ್ದಾನೆ, ನಾವು ಆರೋಗ್ಯವಾಗಿ ಇರುವಂತೆ ಮಾಡ್ತಾ ಇದ್ದಾನೆ. ಪ್ರಪಂಚದ ಪ್ರಜೆಗಳೆಲ್ಲರನ್ನು ಕೂಡ ತಿನ್ನೋದಕ್ಕೆ ಅನ್ನ ಕೊಟ್ಟು ಭೂಮಿ ಮೇಲೆ ಬೆಳೆಯನ್ನ ಹುಟ್ಟಿಸ್ತಾ ಇದ್ದಾನೆ. ಆಲೋಚನೆ ಮಾಡಿ, ಇದು ದೇವರು ಮಾಡಿರುವಂತ ಉಪಕಾರಗಳು ಇವೆಲ್ಲ. ಇದನ್ನ ಜ್ಞಾಪಿಸಿಕೊಂಡು ಏನ್ ಮಾಡ್ಬೇಕಂತೆ? ನಾವು ಕೃತಜ್ಞತೆಯನ್ನ ಸಲ್ಲಿಸ್ಬೇಕಂತೆ. ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಓರಿಗಳ ಯಜ್ಞಕ್ಕಿಂತ ಬಹು ಪ್ರಿಯವಾದದ್ದು. ಅದ್ರ ದೇವ್ರು ಯಾವ್ದನ್ನ ಪ್ರೀತಿ ಮಾಡ್ತಾನಂತೆ? ಮನುಷ್ಯನಿಗೆ ಮಾಡಿದಂತ ಮೇಲುಗಳ ವಿಷಯದಲ್ಲಿ ಮನುಷ್ಯನು ಅದನ್ನ ಜ್ಞಾಪಕಕ್ಕೆ ತಂದುಕೊಂಡು, ದೇವರೇ ನನಗೆ ಇಂಥ ಕೆಲಸ ಉಪಕಾರವನ್ನ ಮಾಡಿದ್ಯಾನ ಎಂಬುದಾಗಿ ಆತನ ಜ್ಞಾಪಕ ಪಡಿಸಿಕೊಂಡು ಹೇಳ್ತಾನಲ್ಲ, ಆತನ ದೇವರಿಗೆ ಮಹಿಮೆನ ಸಲ್ಲಿಸ್ತಾನಲ್ಲ, ಅದು ಯಾವ ರೀತಿಯಾಗ ಅಂತಂದ್ರೆ, ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಓರಿಗಳ ಯಜ್ಞಕ್ಕಿಂತ. ಇವತ್ತು ಯಾವುದೇ ಒಂದು ಮಾಂಸವನ್ನು ತೆಗೆದುಕೊಳ್ಳಿ, ಅದು ಎಳೆದಾಗಿದ್ದಾಗ ಒಂದು, ಈಗ ನಾವು ತರಕಾರಿಗಳನ್ನು ತೆಗೆದುಕೊಳ್ತೀವಿ, ಒಂದು ತರಕಾರಿಗಳು ಚೆನ್ನಾಗಿ ಬಲತ್ ಬಿಟ್ರೆ ಅದು ಚೆನ್ನಾಗಿರಲ್ಲ. ಯಾವುದೇ ತರಕಾರಿ ಆಗಿರ್ಬೋದು, ಅದು ಟೊಮೊಟೊ ಆಗಿರ್ಬೋದು, ಇಲ್ಲ ಇನ್ನೊಂದು ಏನೋ ಬದನೆಕಾಯಿ ಆಗಿರ್ಬೋದು, ಇಲ್ಲ ಸೌತೆಕಾಯಿ ಆಗಿರ್ಬೋದು, ಇವೆಲ್ಲವನ್ನ ಗಮನಿಸ್ಬೇಕು. ಬಹಳವಾದಂತ ಮಟ್ಟಿಗೆ ಸೌತೆಕಾಯಿ ಬಲ್ತು ಬಿಟ್ರೆ, ಅದು ಒಳಗಡೆ ಬೀಜ ಗಟ್ಟಿ ಆಗ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಅದು ಎಳೆದಾಗಿದ್ದಾಗ ಯಾವ ರೀತಿಯಾಗಿರ್ತದೆ? ಬಹಳವಾಗಿ ಚೆನ್ನಾಗಿರ್ತದೆ. ಆ ರೀತಿಯಾಗಿ ಈ ಒಂದು ಮಾಂಸದ ವಿಷಯದಲ್ಲೂ ಕೂಡ ಯಾವುದೇ ಒಂದು, ಈಗ ನಾವು ಮನೆಗಳಲ್ಲಿ ಸಾಕುವಂತ ಕೋಳಿಗಳನ್ನು ನೋಡಿ, ಈ ನಾಟಿ ಕೋಳಿಗಳಲ್ಲಿ ಯಾವ ರೀತಿಯಾಗಿರ್ತದೆ ಅಂದ್ರೆ, ಅದು ಬಹಳವಾಗಿ ದಿನಗಳು ಕಳೆದು ಜಾಸ್ತಿ ವಯಸ್ಸಾಗ್ಬಿಟ್ರೆ ಭಯಂಕರ ರೀತಿಯಲ್ಲಿ ಗಡ್ಸಾಗಿರ್ತದೆ ಅದರ ಮಾಂಸ. ಅದು ಒಂದ್ ವೇಳೆ ಎಳೆದಾಗಿದ್ದಂತ ಸಮಯದಲ್ಲಿ ಕುಯ್ದ್ರೆ ಬಹಳ ಸಾಫ್ಟ್ ಆಗಿ ಇರ್ತದೆ. ಇಲ್ಲಿ ಏನಿದೆ, ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಓರಿಗಳ ಯಜ್ಞಕ್ಕಿಂತ. ಅಂದ್ರೆ ಎಳೆದಾಗಿ ಇದ್ದಂತ ಸಮಯದಲ್ಲಿ ಯಾವ ರೀತಿಗೆ ಮಾಂಸ ಅನ್ನುವಂಥದ್ದು ಸ್ಮೂತ್ ಆಗಿರ್ತದೋ, ಅಂತ ಒಂದು ಸ್ಮೂತ್ ಆಗಿರುವಂತ ಮಾಂಸದಕ್ಕಿಂತನ ಇನ್ನೂ ಹೆಚ್ಚಿನದಾಗಿರುವಂತದ್ದಂತೆ ಏನು ಅಂದ್ರೆ, ಮನುಷ್ಯನಿಗೆ ದೇವರು ಮಾಡಿರುವಂತ ಮೇಲುಗಳ ವಿಷಯದಲ್ಲಿ ಮನುಷ್ಯನ ಕೃತಜ್ಞತೆಯನ್ನು ಸಲ್ಲಿಸುವಂತದ್ದು. ಆಲೋಚನೆ ಮಾಡಿ, ಇಲ್ಲಿ ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಓರಿಗಳ ಯಜ್ಞಕ್ಕಿಂತ ಬಹು ಪ್ರಿಯವಾದದ್ದು. ಒಬ್ಬ ಮನುಷ್ಯನ ದೇವರ ವಿಷಯದಲ್ಲಿ ದೇವರು ನಮ್ಗೆ ಏನು ಉಪಕಾರವನ್ನು ಮಾಡಿದಾನೆ ಎನ್ನುವಂಥದ್ದನ್ನ ಆತನು ಜ್ಞಾನಕ್ಕೆ ತಂದುಕೊಂಡು ಈ ಭೂಮಿ ಮೇಲೆ ಅದನ್ನ ದೇವರಿಗೆ ಇಂಥ ಉಪಕಾರವನ್ನು ಮಾಡಿದೆ ಎಂಬುದಾಗಿ ಆತನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಆ ರೀತಿಯಾಗಿ ಬದುಕಿದ್ರೆ ದೇವರು ಅದನ್ನ ಇಷ್ಟಪಡ್ತಾನಂತೆ. ಇವತ್ತು ನಾವೇನೇ ಮಾಡಿದ್ರು ದೇವರ ಮಹಿಮೆಗೋಸ್ಕರ ಮಾಡ್ಬೇಕು. ಆಲೋಚನೆ ಮಾಡಿ, ನಾವ್ ಏನೇ ಮಾಡಿದ್ರು ದೇವರ ಮಹಿಮೆಗೋಸ್ಕರನೇ ಮಾಡ್ಬೇಕು. ಆವಾಗ್ಲೇನೆ ದೇವರಿಗೆ ಮಹಿಮೆ ಪಡ್ತಾನೆ. ಕೊಲೊಸ್ಸೆ 3:17 ಓದಿ. ದೇವ್ರು ಏನೇನು ಆತನು ನಾವ್ ಯಾವ ರೀತಿಯಾಗಿ ದೇವರ ವಿಷಯದಲ್ಲಿ ನಡೆದುಕೊಳ್ಬೇಕು? ಕೊಲೊಸ್ಸೆ 3:17. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನೇ ಮಾಡಿದ್ರು ಅದೆಲ್ಲವನ್ನ ಕರ್ತನಾದಂತ ಯೇಸುವಿನ ಹೆಸರಿನಲ್ಲಿ ಮಾಡ್ಬೇಕಂತೆ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಆತನ ಮೂಲಕವಾಗಿ ತಂದೆಯಾದಂತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕಂತೆ. ಆತನ ಮೂಲಕವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕಂತ ಅಂದ್ರೆ ಎಲ್ಲಾ ಕೆಲಸಗಳಲ್ಲೂ ಕೂಡ ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸ್ಬೇಕು. ನಾವ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲವನ್ನ ಮಾಡ್ಬೇಕು. ಅಂದ್ರೆ ಇದ್ರ ನೇರವಾಗಿ ಈ ಮಾತಿನ ಅರ್ಥಗಳು ಏನು ಅಂದ್ರೆ, ನೀನು ಏನೇ ಮಾಡ್ತೀಯಲ್ಲ, ಅದ್ರ ಮತ್ತೆ ಓದಿ ಅದನ್ನ.
ನೀವು ನಿನ್ನ ನುಡಿಯಿಂದಾಗಲಿ ನುಡಿಯಿಂದಾಗಲಿ ನಡೆಯಿಂದಾಗಲಿ ನಡೆಯಿಂದಾಗಲಿ ದೇವರಿಗೆ ಮಹಿಮೆ ಆಗುವಂತ ರೀತಿಯಲ್ಲಿ ನಡೆದುಕೊಳ್ಬೇಕು. ಯೇಸು ಕ್ರಿಸ್ತನಿದ್ದಾನೆ, ಆತನು ನೀನು ನನಗೆ ಮಾಡಬೇಕನ್ನುವಂತ ಕೆಲಸವನ್ನ ಕೊಟ್ಟಿದೆಯಲ್ಲ, ಅದನ್ನ ಮಾಡಿ ನಾನು ಭೂಲೋಕದಲ್ಲಿ ನಿನ್ನನ್ನು ಮಹಿಮೆ ಪಡಿಸಿದ್ದೀನಿ ಎಂಬುದಾಗಿ ಹೇಳ್ತಾನೆ. ಆತನು ಬದುಕಿರುವಂತ ಜೀವಿತವು, ಆತನು ಮಾತನಾಡಿರುವಂತ ಮಾತುಗಳೆಲ್ಲ ನೋಡಿದ್ರೆ ಅದ್ಭುತವಾದಂತ ಜೀವಿತಗಳು, ಅದ್ಭುತವಾದಂತ ಮಾತುಗಳು ಇವೆಲ್ಲವು. ಅಂದ್ರೆ ಈ ರೀತಿಯಾಗಿ ನಡ್ಕೊಂಡ್ರೆ ದೇವರ ನಾಮಕ್ಕೆ ಮಹಿಮೆ ಆಗುತ್ತೆ ಹೊರತು, ನಾವು ಬಾಯಿದೆ ಎಂಬುದಾಗಿ ಬಾಯಿಗೆ ಬಂದಂತ ರೀತಿಯಲ್ಲಿ ನಾವು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದರಿಂದ ದೇವರ ನಾಮ ದೂಷಣೆಗೊಳಗಾಗುತ್ತೆ ಹೊರತು, ದೇವರ ನಾಮವು ಹೊಗಳಿಕೆಗೆ ಇಲ್ಲ, ದೇವರ ಒಂದು ನಾಮ ಸ್ತುತಿಗೆ ಅದು ಪಾತ್ರವಾಗಲ್ಲ. ಅದು ನಮ್ಮ ನಡೆಯಿಂದಾಗ್ಲಿ ನುಡಿಯಿಂದಾಗ್ಲಿ ಏನೇ ಮಾಡಿದ್ರು ಆ ದೇವರ ಮಹಿಮೆಗೋಸ್ಕರವೇ ಮಾಡ್ಬೇಕು. ಆವಾಗ್ಲೇ ದೇವರು ನಮ್ಮನ್ನ ಇಷ್ಟಪಡ್ತಾನೆ. 1 ಕೊರಿಂಥ 10:31 ಓದಿ. 1 ಕೊರಿಂಥ 10:31 ವಚನವನ್ನ. ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನೂ ದೇವರ ಘನತೆಗಾಗಿ ಉಂಡರೂ ಕುಡಿದರೂ ಇನ್ನೇನೇ ಮಾಡಿದ್ರು ದೇವರ ಘನತೆಗೋಸ್ಕರ ಮಾಡ್ಬೇಕಂತೆ. ನಾವು ಉಣ್ಣುವಂಥದ್ದು ಕುಡಿಯುವಂಥದ್ದು ಕೂಡ ದೇವರ ಮಹಿಮೆಗೋಸ್ಕರವಾ? ಇವತ್ತು ನೀವು ಎಷ್ಟು ಬೇಕೋ ಅದನ್ನ ನೀವು ಅಷ್ಟು ಊಟ ಮಾಡ್ತೀರ. ಇವತ್ತು ನಾನು ಎಷ್ಟು ಬೇಕೋ ತೃಪ್ತಿ ಪಡುವಷ್ಟು ಅದನ್ನ ಊಟ ಮಾಡ್ತೀನಿ. ಆದ್ರೆ ಇದನ್ನ ಏನೇ ಮಾಡಿದ್ರು ಕೂಡ ದೇವರ ಮಹಿಮೆಗೋಸ್ಕರ ಮಾಡ್ರಿ ಎಂಬುದಾಗಿ ವಾಕ್ಯಗಳು ಬರೆಯಲ್ಪಟ್ಟಿದೆ ಅಂತಂದ್ರೆ, ಮತ್ತೆ ನಾವು ಸ್ವಲ್ಪ ಉಂಡ್ರೆ ದೇವ್ರು ಇಷ್ಟಪಡ್ತಾನ, ಜಾಸ್ತಿ ಉಂಡ್ರೆ ದೇವ್ರು ಇಷ್ಟಪಡ್ತಾನೆ ಅಂತ ಈ ರೀತಿಯಾಗಿ ಅಲ್ಲ. ನಿನ್ನ ಆರೋಗ್ಯಕ್ಕೆ ತಕ್ಕಂತೆ ನೀನ್ ಎಷ್ಟನ್ನ ಇಷ್ಟಪಡ್ತೀಯೋ ಆ ರೀತಿಯಾಗಿ ತೃಪ್ತಿಯಿಂದ ನೀನ್ ತಿನ್ನು, ನಿನ್ನ ಆರೋಗ್ಯವನ್ನ ಜಾಗ್ರತೆಯಿಂದ ಕಾಪಾಡ್ಕೊ, ಆ ವಿಷಯದಲ್ಲಲ್ಲ. ಆದ್ರೆ ನೀನ್ ಉಣ್ಣುವಂತ ವಿಷಯದಲ್ಲಿ ಕೆಲವರು ಅನ್ಯಾಯವಾಗಿ ಆಹಾರವನ್ನ ಸಂಪಾದನೆ ಮಾಡ್ತಾರೆ. ಅಂದ್ರೆ ಯಾವ ರೀತಿಯಾಗಿ? ಒಬ್ಬರಿಗೆ ಮೋಸವನ್ನ ಮಾಡಿ ತೆಗೆದುಕೊಂಡ್ಬಂದು ಅದರಿಂದ ಜೀವನ ಮಾಡ್ತಾರೆ, ಒಬ್ಬರಿಗೆ ಅನ್ಯಾಯವನ್ನ ಮಾಡಿ ಬದುಕ್ತಾರೆ. ಈ ರೀತಿಯಾಗೆಲ್ಲ ಬದುಕಬಾರ್ದು. ನೀನು ತಿಂದ್ರು ಕುಡಿದ್ರು ನೀನ್ ಏನೇ ಮಾಡಿದ್ರು ಅವೆಲ್ಲವನ್ನ ದೇವರ ಮಹಿಮೆಗೋಸ್ಕರ ಮಾಡ್ಬೇಕಂತೆ. ಅಂದ್ರೆ ನಿನ್ನ ಒಂದು ಚಿಕ್ಕ ಚಿಕ್ಕ ಕಾರ್ಯಗಳಲ್ಲೂ ಕೂಡ ದೇವರಿಗೆ ಮಹಿಮೆಯಾಗುವಂತ ರೀತಿಯಲ್ಲಿ, ದೇವರು ಇಷ್ಟಪಡುವಂತ ರೀತಿಯಲ್ಲಿ ನೀನು ಬದುಕಬೇಕು. ಆವಾಗಲೇ ದೇವರು ನಿನ್ನ ಪರಲೋಕವನ್ನ ಕೊಡೋದಕ್ಕೆ ಸಾಧ್ಯ, ಇಲ್ಲಾಂದ್ರೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಬಂದಂತ ರೀತಿಯಲ್ಲಿ ಲೋಕದಲ್ಲಿ ಇದೇ ಶಾಶ್ವತ, ಇಲ್ಲ ಇದನ್ನ ಹೊರತಾಗಿ ಇನ್ನೇನು ಇಲ್ಲ, ಮುಂದೆ ಏನಾದ್ರೂ ಆಗ್ಲಿ, ಯಾವ ಲೋಕಕ್ಕೆ ಬೇಕಾದ್ರೂ ಹೋಗ್ಲಿ ಎಂಬುದಾಗಿ ಮನುಷ್ಯನು ಈ ರೀತಿಯಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಇಷ್ಟಾನುಸಾರವಾಗಿ ಜೀವಿಸಿದ್ರೆ, ಒಬ್ಬ ಕಳ್ಳನ್ ಏನ್ ಮಾಡ್ತಾನೆ? ಅನ್ಯಾಯವಾಗಿ ಸಂಪಾದನೆ ಮಾಡಲ್ವಾ? ಒಬ್ಬ ಲಂಚಕೋರನು ಅನ್ಯಾಯವಾಗಿ ಸಂಪಾದನೆ ಮಾಡಲ್ವಾ? ಒಬ್ಬ ಮೋಸ ಮಾಡುವಂತವನು ಅನ್ಯಾಯವಾಗಿ ಸಂಪಾದನೆ ಮಾಡಲ್ವಾ? ಇವ್ಯಾವುದನ್ನು ಕೂಡ ಮಾಡಬಾರದು. ನೀನ್ ತಿಂದ್ರು ಕುಡಿದ್ರು ಅಂದ್ರೆ ನಿನ್ನ ಊಟದ ವಿಷಯದಲ್ಲೂ ಕೂಡ, ನೀನು ಸಂಪಾದನೆ ಮಾಡುವಂತ ನಿನ್ನ ಆಹಾರದ ಒಂದು ಹಣದಲ್ಲೂ ಕೂಡ ನೀನ್ ನೀತಿಯುಳ್ಳವನಾಗಿ ಇರ್ಬೇಕು. ನೀತಿವಂತನಾಗಿಯೇ ನೀನ್ ಸಂಪಾದನೆ ಮಾಡಬೇಕು, ಮೋಸ ಅಸೂಯೆಗಳನ್ನ ಮಾಡಿ ಅಲ್ಲ. ತರಕಾರಿ ಅಂಗಡಿಗಳಲ್ಲಿ ಹೋಗಿ ಮೋಸ, ಅಂಗಡಿಗಳಲ್ಲಿ ಹೋದ್ರೆ ಮೋಸ ಎನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ. ಇವ್ಯಾವುದನ್ನು ಕೂಡ ಮಾಡಬಾರದು ಎನ್ನುವಂಥದ್ದನ್ನ ಖಚಿತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಮತ್ತೆ ಓಶಿಯನ ಗ್ರಂಥ 6ನೇ ವಚನವನ್ನು ಓದಿ. ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೇವಜ್ಞಾನವೇ ಇಷ್ಟ. ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು. ಯಜ್ಞ ಎನ್ನುವಂಥದ್ದು ನನಗೆ ಬೇಕಾಗಿಲ್ಲ, ಕರುಣೆ ಎನ್ನುವಂಥದ್ದು ನನಗೆ ಬೇಕು. ಹೋಮಗಳಿಗಿಂತ ದೇವಜ್ಞಾನವೇ ಇಷ್ಟ. ದೈವ ಜ್ಞಾನ ಎನ್ನುವಂಥದ್ದು ಇಷ್ಟನಂತೆ. ಆಲೋಚನೆ ಮಾಡಿ, ದೇವ್ರು ಏನ್ ಇಷ್ಟಪಡ್ತಾ ಇದ್ದಾನೋ ದೇವರ ಜ್ಞಾನ ದೇವ್ರಿಗೆ ಇಷ್ಟನಂತೆ. ಅಂದ್ರೆ ಏನ್ ಅರ್ಥ? ಮನುಷ್ಯನು ದೇವರ ಜ್ಞಾನವನ್ನ ಕಲಿತುಕೊಳ್ಳುವಂಥದ್ದು ದೇವರಿಗೆ ಇಷ್ಟ. ಇವತ್ತು ಬೈಬಲ್ ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಯೆಶಾಯನ ಗ್ರಂಥ 34ನೇ ಅಧ್ಯಾಯ 16ನೇ ವಚನ ಆಗಿರ್ಬೋದು, ಯೆಶಾಯನ ಗ್ರಂಥ 28ನೇ ಅಧ್ಯಾಯ 13ನೇ ವಚನ ಆಗಿರ್ಬೋದು. ಇವೆಲ್ಲವೂ ಈ ಯೆಶಾಯ ಗ್ರಂಥ 28:13ರಲ್ಲಿ ಯೆಹೋವನ ಮಾತು ಆಜ್ಞೆ ಮೇಲೆ ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ನಮ್ಗೆ ನೋಡ್ಕೊಂಡಿದ್ವಿ. ಅಂದ್ರೆ ಬೈಬಲ್ ಅಲ್ಲಿ ಇರುವಂತ ಯಾವುದೇ ಪ್ರಶ್ನೆಗೆ ಬೈಬಲ್ ಅಲ್ಲೇ ಉತ್ತರ ಇದೆ. ಆ ಉತ್ತರಗಳು ಒಂದೇ ತಬ್ಲೆ ಇಲ್ಲ. ಎಲ್ಲ ಅಂದ್ರೆ ಆದಿಕಾಂಡದಲ್ಲಿ ಇರುವಂತ ಪ್ರಶ್ನೆಗೆ ತಿಮೋತಿ ಪುಸ್ತಕದಲ್ಲಿ ಉತ್ತರ ಇದೆ. ಆಲೋಚನೆ ಮಾಡಿ, ಈ ಅಲ್ಲಿರುವಂತ ಪ್ರಶ್ನೆಗೆ ಇಲ್ಲಿ ಉತ್ತರ ಇದ್ರೆ ಅದು ಯಾವ ರೀತಿಯಾಗಿ? ಏನಕ್ಕೆ ದೇವರು ಆ ರೀತಿಯಾಗಿ ಇಲ್ಲಿ ಪ್ರಶ್ನೆ ಇತ್ತು ಅಲ್ಲಿ ಉತ್ತರವನ್ನ ಇಡಬೇಕು? ಯಾಕೆ ಅಲ್ಲಿ ಉತ್ತರವನ್ನು ಇಟ್ಟು ಇಲ್ಲಿ ಪ್ರಶ್ನೆಯನ್ನ ಇಡಬೇಕು ದೇವರು? ಅಂದ್ರೆ ಮನುಷ್ಯನು ದೇವರ ಜ್ಞಾನವನ್ನ ಅರ್ಥ ಮಾಡಿಕೊಳ್ಬೇಕು ಅಂತ. ಯಾವಾಗ ಮನುಷ್ಯನು ದೇವರ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ? ಇಲ್ಲಿ ಪ್ರಶ್ನೆ ಇಟ್ಟು ಅಲ್ಲಿ ಉತ್ತರವನ್ನ ಇಟ್ಟಾಗ್ಲೇನೆ. ಇಲ್ಲಿ ಪ್ರಶ್ನೆಯನ್ನು ಇಟ್ಟು ಆ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಎಂಬುದಾಗಿ ಒಂದು ಕಡೆಯಿಂದ ಪರಿಶೋಧನೆ ಮಾಡ್ಕೊಂಡ್ರೆ ಉತ್ತರ ಅಲ್ಲಿ ಸಿಗುತ್ತೆ. ಆ ರೀತಿಯಾಗಿ ಮನುಷ್ಯನ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಮನುಷ್ಯನು ದೇವರ ಜ್ಞಾನವನ್ನು ಸರಿಯಾದಂತ ರೀತಿಯಲ್ಲಿ ತಿಳಿದುಕೊಳ್ಬೇಕನ್ನುವಂಥದ್ದು ದೇವರಿಗೆ ಇಷ್ಟವಾಗಿರುವಂತ ಕಾರಣ ಆತನ ಇಲ್ಲಿ ಮಾತನ್ನ ಹೇಳ್ತಾ ಇದ್ದೇನೆ. ಹೋಮಗಳಿಗಿಂತ ದೇವ ಜ್ಞಾನವೇ ಇಷ್ಟ. ದೈವ ಜ್ಞಾನವನ್ನ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಕ್ರೈಸ್ತರೆಲ್ಲರಿಗೂ ಕೂಡ ದೈವ ಜ್ಞಾನ ಎನ್ನುವಂಥದ್ದು ಇದೆಯಾ?
ಕ್ರೈಸ್ತರಿಗೆ ದೈವ ಜ್ಞಾನ ಇದೆಯಾ, ದೆವ್ವದ ಜ್ಞಾನ ಇದೆಯಾ? ಇವತ್ತು ಫಾರಿನ್ಗಳಲ್ಲೆಲ್ಲ ಕ್ರಿಸ್ಮಸ್ ಬತ್ತಿದಂಗೆ ಎಣ್ಣೆ ಕುಡ್ಕೊಂಡು ಬೆತ್ತಲೆ ಡ್ಯಾನ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇದು ದೆವ್ವದ ಜ್ಞಾನ ಅಲ್ವಾ? ಹಲವಾರು ರೀತಿಯಲ್ಲಿ ಹಲವಾರು ಸಂಪ್ರದಾಯಗಳನ್ನ ಮಾಡಿಕೊಂಡು ಸ್ವಸ್ಥತೆಗಳಿದೆ, ಅದ್ಭುತಗಳಿದೆ ಎಂಬುದಂತ ರೀತಿಯಲ್ಲಿ ಬಟ್ಟೆಯನ್ನ ಮುಟ್ಟಿದ್ರೆ ಬಿದ್ದೋಗುವಂಥದ್ದು, ಬ್ಲೇಸರ್ನ ಬೀಸಿದ್ರೆ ಬಿದ್ದೋಗುವಂಥದ್ದು, ಇಲ್ಲ ಏನೋ ಟಚ್ ಅಂತಿದಂಗೆ ಬಿದ್ದೋಗುವಂಥದ್ದು, ಇಂಥ ಭಯಂಕರವಾದಂತಹ ಮೋಸಗಳನ್ನ ಮಾಡ್ತಾ ಇದ್ರೆ ಇದು ದೆವ್ವದ ಜ್ಞಾನವು ಅಲ್ವಾ? ಈ ದೆವ್ವದ ಜ್ಞಾನವು ದೇವರಿಗೆ ಇಷ್ಟ ಇಲ್ಲ. ಇದು ದೆವ್ವದಿಂದ ಬಂದಿರುವಂತ ಜ್ಞಾನವೇ ಇದು. ದೆವ್ವವು ಅವ್ರಿಗೆ ಹಾಕಿರುವಂತ ಜ್ಞಾನ ಇದು. ಅದಕ್ಕೆ ಅವ್ರು ಆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಆದ್ರೆ ದೇವರಿಗೆ ಯಾವ್ದು ಇಷ್ಟ ಅಂದ್ರೆ ದೇವ ಜ್ಞಾನವು ದೇವರಿಗೆ ಇಷ್ಟನಂತೆ. ಈ ಮಹಾ ಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು ದೇವರಿಗೆ ಇಷ್ಟ. ಆಲೋಚನೆ ಮಾಡಿ, ಈ ಮಹಾ ಜ್ಞಾನದ ಮುಂದೆ ಈ ಒಂದು ಭೂ ಪ್ರಪಂಚದಲ್ಲಿ, ಇಡೀ ಈ ಭೂಮಂಡಲದಲ್ಲಿ ಯಾವನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅವನು ಮೇಧಾವಿ ಆದ್ರೂ, ಆತನು ವಿಜ್ಞಾನಿ ಆದ್ರೂ, ಆತನ ಎಂತ ಪಂಡಿತನಾದ್ರೂ, ಆತನ ಎಂತ ವಿದ್ವಾಂಸನಾದ್ರೂ ಯಾವನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅಂಥದ್ದು ದೇವರ ಜ್ಞಾನ. ಈ ದೇವರ ಜ್ಞಾನವನ್ನ ದೇವರು ಏನ್ ಮಾಡಿದ್ದಾನೆ ಗೊತ್ತಾ? ತನ್ನ ಮಕ್ಕಳಿಗೆ ಕೈಯಾಗೆ ಕೊಟ್ಟಿದ್ದಾನೆ, ನೀವು ಇದನ್ನ ಅರ್ಥ ಮಾಡ್ಕೊಳ್ರಿ ಎಂಬುದಾಗಿ. ಇವತ್ತು ಅರ್ಥ ಮಾಡಿಕೊಳ್ಳದಂತ ಪರಿಸ್ಥಿತಿಯಲ್ಲಿ ಮನುಷ್ಯನ ಬದುಕ್ತಾ ಇದ್ದಾನೆ. ಆದ್ರೆ ದೇವರಿಗೆ ಏನ್ ಇಷ್ಟ? ಅರ್ಥ ಮಾಡಿಕೊಳ್ಳುವಂಥದ್ದು ದೇವರಿಗೆ ಇಷ್ಟ. ದೇವ ಜ್ಞಾನವೇ ಇಷ್ಟ ಎಂಬುದಾಗಿ ಖಚಿತವಾಗಿ ಇಲ್ಲಿ ಓಶಿಯ 6:6 ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 6ನೇ ವಚನವನ್ನು ಓದಿ. ಇಬ್ರಿಯರಿಗೆ 11:6. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂತದ್ದು ಅಸಾಧ್ಯ. ಅಂದ್ರೆ ದೇವ್ರು ಯಾರನ್ನ ಮೆಚ್ಚುತ್ತಾನೆ ಅಂತ ಆಯ್ತು ಇಲ್ಲಿಗೆ? ದೇವ್ರು ಯಾರನ್ನ ಮೆಚ್ಚುತ್ತಾನೆ ಅಂತ ಆಯ್ತು? ನಂಬಿಕೆ ಇದ್ದಂತವ್ರನ್ನ ದೇವ್ರು ಮೆಚ್ಚುತ್ತಾನೆ ಎನ್ನುವಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಅಂದ್ರೆ ದೇವ್ರು ಮೆಚ್ಚಬೇಕು ಅಂದ್ರೆ ನಂಬಬೇಕು. ಯಾವುದನ್ನ ನಂಬಬೇಕು? ದೇವ್ರು ಹೇಳಿರುವಂತ ಎಲ್ಲಾ ಮಾತುಗಳನ್ನ ನಂಬಬೇಕು. ದೇವರ ಕಾರ್ಯಗಳೆಲ್ಲವನ್ನೂ ಕೂಡ ನಂಬಬೇಕು. ಬೈಬಲ್ ಅಲ್ಲಿರುವಂತ ಒಂದೊಂದು ಮಾತುಗಳು ಕೂಡ ಸತ್ಯವಾಗಿರುವಂತವುಗಳು, ಇವುಗಳನ್ನು ನಂಬಬೇಕು. ಯಾವ ಮನುಷ್ಯನಾದ್ರೂ ಸರಿ ದೇವರ ಜ್ಞಾನವನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆತನ ಮೇಲೆ ನಂಬಿಕೆಯನ್ನು ಇಟ್ಟಾಗ ಮಾತ್ರವೇ, ಆತನ ಹೇಳಿದಂತ ದಾರಿ ಮಾರ್ಗಗಳಿಂದ ನಡ್ಕೊಂಡಾಗ ಮಾತ್ರವೇ ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯ. ಮುಂದೆ ಓದಿ ಏನಿದೆಯೋ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಅಂದ್ರೆ ದೇವರನ್ನ ಹುಡುಕುವಂತವನು ದೇವರು ಇದ್ದಾನೆ ಎನ್ನುವಂತ ರೀತಿಯಲ್ಲಿ, ದೇವರ ಬಳಿಗೆ ಹೋಗುವಂತವ್ರಿಗೆ ಪ್ರತಿಫಲವನ್ನ ಕೊಡ್ತಾನೆ ಎನ್ನುವಂತ ರೀತಿಯಲ್ಲಿ ನಂಬುವಂಥದ್ದು ಮನುಷ್ಯನಿಗೆ ಅವಶ್ಯ. ಯಾಕೆಂದ್ರೆ ಹುಟ್ಟಿಸಿರುವಂತ ದೇವರು ಹುಲ್ಲು ಹಾಕಲು ಎಂಬುದಾಗಿ ಒಂದು ಮಾತನ್ನ ಹೇಳ್ತಾರೆ. ಆ ರೀತಿಯಾಗಿ ನಮ್ಮನ್ನ ಈ ಭೂಮಿ ಮೇಲೆ ತಂದಿರುವಂತ ದೇವರು ನಮ್ಮನ್ನ ಕಾಪಾಡ್ದಂಗಿರ್ತಾನೆ. ನಾವು ಆತನನ್ನ ಮೇಲೆ ವಿಶ್ವಾಸವನ್ನು ಹಿಡಿದು ಇನ್ಯಾರ ಮೇಲೆ ವಿಶ್ವಾಸ ನೀಡೋದಕ್ಕಾಗುತ್ತೆ? ಆತನ ಮೇಲೆ ನಂಬಿಕೆ ನೀಡಿದ ಇನ್ಯಾರ ಮೇಲೆ ನಾವು ನಂಬಿಕೆಯನ್ನು ಇಟ್ಕೊಳ್ಳೋದಕ್ಕಾಗುತ್ತೆ? ಆದ್ರಿಂದ ಆತನ ಮೇಲಿನ ನಂಬಿಕೆಯನ್ನ ಇಡಬೇಕು. ಇಬ್ರಿಯರಿಗೆ 13:16 ಓದಿ. ಇಬ್ರಿಯರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 16ನೇ ವಚನವನ್ನ. ಇದಲ್ಲದೆ ಪರೋಪಕಾರವನ್ನ ಧರ್ಮ ಮಾಡುವುದನ್ನ ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದಂತ ಯಜ್ಞಗಳು. ದೇವರಿಗೆ ಸಮರ್ಪಣೆ ಮಾಡುವಂತ ಯಜ್ಞಗಳು ಯಾವುವು ಅಂದ್ರೆ ನೀತಿಗಳು, ನ್ಯಾಯವಂತೆ. ಮತ್ತೆ ಓದಿ ಅದನ್ನ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಪರೋಪಕಾರವನ್ನ ಧರ್ಮ ಮಾಡುವುದನ್ನ. ಪರೋಪಕಾರ ಅಂದ್ರೆ ಏನು? ಪರರಿಗೆ ಉಪಕಾರ, ಪರರಿಗೆ ಪ್ಲಸ್ ಉಪಕಾರ, ಪರೋಪಕಾರ ಅಂದ್ರೆ ಬೇರೆಯವರಿಗೆ ಉಪಕಾರ ಮಾಡುವಂತದ್ದಂತೆ. ಯೇಸು ಕ್ರಿಸ್ತನ ಉಪಕಾರವನ್ನ ಮಾಡಿದಾನೆ. ಆತನು ಮಾಡುವಂತ ಉಪಕಾರ ಎಂತದ್ದು ಅಂದ್ರೆ ನಾವು ಮಾಡಿದಂತ ಉಪಕಾರಗಳ ರೀತಿಯಲ್ಲಿ ಇರುವಂತದ್ದಲ್ಲ. ಒಬ್ಬ ಮನುಷ್ಯನು ಆತನೇ ಹೇಳಿದಾನೆ, ನನ್ನ ಮಾತುಗಳನ್ನು ನಂಬುವಂತವನು ಯಾವತ್ತಿಗೂ ಸಾವನ್ನ ಕಾಣಲ್ಲ ಎಂಬುದಾಗಿ. ಆತನು ಮಾಡಿರುವಂತದ್ದು ಮನುಷ್ಯನಿಗೆ ಉಪಕಾರ ಅಷ್ಟಿಷ್ಟು ದೊಡ್ಡದಲ್ಲ. ಅಂತ ದೊಡ್ಡ ಉಪಕಾರಗಳನ್ನ ಮನುಷ್ಯನಿಗೆ ಮಾಡಿದಾನೆ ಆತನು ಜೀವವಾಕ್ಯವನ್ನು ಬೋಧನೆ ಮಾಡಿದ್ದಾನೆ. ದೈವ ಜ್ಞಾನವನ್ನು ಆತನ ತಿಳಿಸಿದ್ದಾನೆ. ಆ ಮಾತುಗಳನ್ನು ನಂಬಿ ಆ ಮಾತುಗಳಂತೆ ಜೀವಿಸಿದಂತವನು ಯಾವತ್ತಿಗೂ ಸಾವನ್ನ ಕಾಣದಲ್ಲ ಎಂಬುದಾಗಿ ಹೇಳಿದ್ದಾನೆ. ಯಾವತ್ತಿಗೂ ಸಾವನ್ನ ಕಾಣದೂ ಇಲ್ಲ ಕೂಡ. ಇದಲ್ಲದೆ ಪರೋಪಕಾರವನ್ನ ಧರ್ಮ ಮಾಡುವುದನ್ನ ಮರೆಯಬೇಡಿರಿ. ಇದೇ ದೇವರಿಗೆ ಸಮರ್ಪಕವಾದಂತ ಯಜ್ಞಗಳು. ದೇವರು ಮೆಚ್ಚುವಂತವುಗಳೇನು? ದೇವ್ರು ಏನ್ ಮೆಚ್ಚುತ್ತಾನೆ ಅಂತ ಅಂದ್ರೆ ಇದನ್ನೇ ಮೆಚ್ಚುತ್ತಾನೆ ಆತನು, ಧರ್ಮ ಮಾಡುವಂತದನ್ನ. ಇವತ್ತು ಧರ್ಮ ಅಂದ್ರೆ ಏನು? ಯಾವುದು ಧರ್ಮ ಎಂಬುದಾಗಿ ನಾವು ನೋಡ್ಕೊಂಡಿದೀವಿ ಮೊನ್ನೆ ಅನ್ನೋ ಒಂದು ವಿಷಯವನ್ನ. ಆ ಧರ್ಮವನ್ನ ಮಾಡಬೇಕು. ಪರೋಪಕಾರ ಅಂದ್ರೆ ಏನು? ಒಬ್ಬ ಮನುಷ್ಯನಿಗೆ ಪ್ರೀತಿ ಮಾಡಿ ದೇವ ಜ್ಞಾನವನ್ನ ಬೋಧನೆ ಮಾಡುವಂಥದ್ದು, ಆತನಿಗೆ ಭೌತಿಕವಾಗಿ ಏನಾದ್ರೂ ಅವಶ್ಯಕತೆ ಇದ್ರೆ ಅದನ್ನ ಕೊಡುವಂಥದ್ದು, ಇದೇ ಪರೋಪಕಾರ. ಇದನ್ನ ಮಾಡಬೇಕು. ಇದನ್ನ ಮಾಡುವಂಥದ್ದು
ದೇವರಿಗೆ ಇಷ್ಟವಾದಂತ ಯಜ್ಞಗಳು ಎಂಬುದಾಗಿ ಸ್ಪಷ್ಟವಾಗಿ ಬೈಬಲ್ ತಿಳಿಸುವಂತದನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಫಿಲಿಪಿಯವರಿಗೆ 4:18 ವಚನವನ್ನು ಓದಿ. ಫಿಲಿಪಿ 4:18. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ. ಇಲ್ಲಿ ನೋಡಿ 18ನೇ ವಚನವನ್ನ, ಫಿಲಿಪಿ 4:18. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಎಪಫ್ರೋದಿತನಿಂದ ನೀವು ಕಳಿಸಿ ಕೊಟ್ಟಿದ್ರಲ್ಲ, ಅಂದ್ರೆ ಪೌಲನಿಗೆ ಕೆಲವು ಕಾಣಿಕೆಗಳನ್ನ ಕಳಿಸಿದ್ದಾರೆ. ಈ ಕಾಣಿಕೆಗಳನ್ನ ಕಳಿಸಿದ್ದಂತ ವಿಷಯದಲ್ಲಿ ಪೌಲನ್ ಏನ್ ಮಾತಾಡ್ತಾ ಇದ್ದಾನೆ? ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ತುಂಬಿ ತುಳುಕಿದವನಾಗಿದ್ದಾನೆ ಅಂದ್ರೆ ಇವರು ಪೌಲನು ಸೇವೆ ಮಾಡುವಂತ ಪೌಲನಿಗೆ ಇವರು ಕಾಣಿಕೆಯನ್ನ ಕೊಟ್ಟಿದಾರಲ್ಲ, ಈ ಕಾಣಿಕೆ ವಿಷಯದಲ್ಲಿ ಏನಂತೆ? ಅದು ದೇವರಿಗೆ ಮೆಚ್ಚುಗೆಯಾದದ್ದು. ದೇವರು ಮೆಚ್ಚುವಂತದ್ದೇನು? ಒಬ್ಬ ಸರಿಯಾದಂತ ರೀತಿಯಲ್ಲಿ ನೀತಿವಂತನಾಗಿ ಇದ್ದಂತ ಜ್ಞಾನವನ್ನ, ಅಂದ್ರೆ ಸರಿಯಾದಂತ ರೀತಿಯಲ್ಲಿ ದೇವರ ಜ್ಞಾನವನ್ನ ಬೋಧನೆ ಮಾಡುತ್ತಾ ಸರಿಯಾದಂತ ರೀತಿಯಲ್ಲಿ ದೇವರ ಕೆಲಸವನ್ನು ಮಾಡುವಂತ ಬೋಧಕನಿದ್ದಾನಲ್ಲ, ಆತನಿಗೆ ಕಾಣಿಕೆಯನ್ನು ಕೊಡುವಂಥದ್ದು ದೇವರಿಗೆ ಇಷ್ಟವಾದಂತದ್ದಂತೆ. ಆತನ ಇಚ್ಛೆ ಪಡುವಂತವುಗಳು ಏನೆಂಬುದಾಗಿ ನೋಡ್ಕೊಂಡ್ ಬರ್ತಾ ಇದೀವಲ್ಲ, ಈ ಕಾಣಿಕೆ ಕೊಡುವಂಥದ್ದನ್ನು ಕೂಡ ದೇವರು ಇಷ್ಟಪಡ್ತಾನೆ. ಒಬ್ಬ ಮನುಷ್ಯನು ತನ್ನ ಒಂದು ಆದಾಯದ ಮೇರೆಗೆ ಆತನು ತನ್ನ ಸ್ವಇಚ್ಛೆಯಿಂದ ಇಷ್ಟಪೂರ್ವಕವಾಗಿ ಕೊಡುವಂತ ಶ್ರೇಷ್ಠವಾದಂಥದ್ದು, ಬಲವಂತವಾಗಿ ಕೊಡುವಂಥದ್ದು, ದಶಮ ಭಾಗವನ್ನ ಕೊಡುವಂಥದ್ದು ಇದೆಲ್ಲವೂ ಅಲ್ಲ. ಆತನು ಇಷ್ಟಪಡುವಂಥದ್ದನ್ನು ಏನು ಕೊಡ್ತಾನೋ ಸರಿಯಾದಂತ ರೀತಿಯಲ್ಲಿ ಸೇವೆ ಮಾಡುವಂತವನಿಗೆ, ಅದರಲ್ಲೂ ಕೂಡ ತಪ್ಪಾದಂತ ರೀತಿಯಲ್ಲಿ ಸೇವೆಯನ್ನ ಮಾಡ್ಕಂತ ಸುಳ್ಳನ್ನು ಬೋಧನೆ ಮಾಡುವಂತವನಿಗೆ ಕೊಟ್ರೆ ಖಚಿತವಾಗಿ ಶಾಪ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವೇನೋ ಸಭೆಗಳಿಗೆ ಹೋಗ್ತೀವಲ್ಲ, ಆಗ್ಲೇಬೇಕಲ್ಲ ಎನ್ನುವಂತ ರೀತಿಯಲ್ಲಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು, ನಾವು ಆ ರೀತಿಯಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಗ್ಲೇಬೇಕಲ್ಲ ಎನ್ನುವಂತ ಒಂದು ಬಲವಂತದಿಂದ ನಾವು ತಪ್ಪನ್ನ ಬೈಬಲ್ ವಿರುದ್ಧವಾಗಿ ಬೋಧನೆ ಮಾಡ್ತಾ ಇದ್ದೇನೆ, ಬೈಬಲ್ ಅನುಸಾರವಾಗಿ ಇದನ್ನ ಬೋಧನೆ ಮಾಡ್ತಲ್ಲ ಎನ್ನುವಂತ ವಿಚಾರವು ಗೊತ್ತಿದ್ದು ಕೂಡ ನಾವಲ್ಲಿ ಕಾಣಿಕೆ ಹಾಕ್ತಿವಿ ಅಂದ್ಕೊಳ್ಳಿ, ₹1 ಹಾಕಿದ್ರು ಕೂಡ ಆತನು ಮಾಡುವಂತ ಪಾಪಕ್ಕೆ ಪಾಲುದಾರರು ಖಚಿತವಾಗಿ ನೀವು ಇದ್ದೀರಿ ಅನ್ನುವಂಥದ್ದನ್ನ ಮಾತ್ರ ಮರಿಬೇಡಿ. ಯಾಕೆಂತಂದ್ರೆ ಒಬ್ಬ ಮನುಷ್ಯನ ಪಾಪವನ್ನ ಮಾಡಿದಂತ ಮನುಷ್ಯನ ಮೇಲೆ ಮಾತ್ರವೇ ಆತನ ಮೇಲೆ ತಪ್ಪು ಬರಲ್ಲ. ಪಾಪಕ್ಕೆ ಸಪೋರ್ಟ್ ಮಾಡಿದನಲ್ಲ ಅವನ ಮೇಲೂ ಕೂಡ ತಪ್ಪು ಬರುತ್ತೆ. ಇವತ್ತು ನಾನು ಯಾರೊಬ್ಬ ಮನುಷ್ಯನನ್ನ ಕೊಲೆ ಮಾಡ್ತೀನಿ ಅಂದ್ರೆ, ಆ ಕೊಲೆ ಮಾಡೋದಕ್ಕೋಸ್ಕರ ಮೊಚ್ಚನು ಏನ್ ಕೊಟ್ಟಿದ್ದಾನಲ್ಲ, ಅವನು ಕೂಡ ನನ್ನ ಜೊತೆಯಲ್ಲಿ ಆತನು ಕೂಡ ತಪ್ಪಿತಸ್ತಾನೆ, ಆತನನ್ನು ಕೂಡ ಕೋರ್ಟ್ ಬಿಡಲ್ಲ. ಮನುಷ್ಯನ ಒಂದು ಕಾನೂನು ಈ ರೀತಿಯಾಗಿದೆ ಅಂದ್ರೆ ದೇವರ ಕಾನೂನು ಬಿಡುತ್ತಾ? ಇವತ್ತು ಅಂತ ಅಸತ್ಯವನ್ನ ಬೋಧನೆ ಮಾಡುವಂತವನಿಗೆ ಸಪೋರ್ಟ್ ಮಾಡಿ ₹1 ನೀವು ಅಲ್ಲಿಗೆ ಹಾಕ್ತೀರಾ ಅಂದ್ಕೊಳ್ಳಿ, ಅದ್ ಯಾರೇ ಆಗಿರ್ಬೋದು, ಇವನ್ ನಾವೇ ಆಗಿರ್ಬೋದು, ನೀವು ಆ ಪಾಪದಲ್ಲಿ ಪಾಲುಗಾರರಾಗಿದ್ದೀರಾ. ಆದ್ರಿಂದ ಸರಿಯಾದಂತ ರೀತಿಯಲ್ಲಿ ಸೇವೆ ಮಾಡುವಂತವನಿಗೆ ಕೊಡ್ಬೇಕಂತ, ಅದು ದೇವರಿಗೆ ಇಷ್ಟವಂತೆ. 18ರಲ್ಲಿ ಅದಿರುವಂತ ಮಾತು, ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ. ಮೆಚ್ಚುಗೆಯಾದಂಥದ್ದು ಸುಗಂಧ ವಾಸನೆಯಂತೆ ಇಷ್ಟವಾದಂತ ಯಜ್ಞವಂತ ಅಂದ್ರೆ ದೇವರದನ್ನ ಈ ಆಸೆ ಪಡ್ತಾನೆ, ಅಂದ್ರೆ ದೇವರದನ್ನ ಮೆಚ್ಚುತ್ತಾನೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಮತ್ತೆ 1 ಥೆಸಲೋನಿಕ 5:16 ಓದಿ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಯಾವಾಗಲೂ ಸಂತೋಷ ಪಡಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ, ದೇವರ ಇಚ್ಛೆ. ದೇವರು ಏನ್ ಇಚ್ಛೆ ಪಡ್ತಾ ಇದ್ದಾನೆ, ದೇವರು ಏನ್ ಆಸೆ ಪಡ್ತಾ ಇದ್ದಾನೆ, ದೇವರು ನಮ್ಮ ವಿಷಯದಲ್ಲಿ ಏನ್ ತೀರ್ಮಾನವಿಟ್ಟಿದ್ದಾನೆ ಅಂದ್ರೆ ಇದೇನೇನೆ, ಯಾವಾಗಲೂ ಸಂತೋಷ ಪಡ್ಬೇಕಂತೆ. ಒಬ್ಬ ಮನುಷ್ಯನು ಯಾವಾಗಲೂ ಸಂತೋಷದಿಂದ ಇರಬೇಕೆಂಬುದಾಗಿ ಬೈಬಲ್ ಹೇಳ್ತಾ ಇದೆ ಅಂದ್ರೆ ಅದು ಮನುಷ್ಯನ ಒಳ್ಳೇದಕ್ಕೋಸ್ಕರವೇ. ಮನುಷ್ಯನಾದ್ರೆ ಮಾಡುವಂತದ್ದು ಏನು ಅಂದ್ರೆ ಏನೋ ಒಂದು ರೀತಿಯಲ್ಲಿ ಏನೋ ಕಳೆದುಕೊಂಡಂತ ರೀತಿಯಲ್ಲಿ ಈ ಪ್ರಪಂಚವೇ ತಲೆ ಮೇಲೆ ಬಿದ್ದು ಬಿಡ್ತೇನೋ ಅನ್ನುವಂತ ರೀತಿಯಲ್ಲಿ, ಇಲ್ಲ ಇಲ್ಲಿಗೆ ಮುಗಿದೋಗ್ಬಿಡ್ತೇನೋ ಕೊನೆನೋ ಎನ್ನುವಂತ ರೀತಿಯಲ್ಲಿ, ಇಲ್ಲ ದೇವ್ರು ಈ ಕಷ್ಟಗಳಿಂದ ನಮ್ಮನ್ನು ಬಿಡಿಸೋದಕ್ಕೆ ಶಕ್ತಿನೇ ಇಲ್ವೇನೋ ಎನ್ನುವಂತ ರೀತಿಯಲ್ಲಿ ಆಲೋಚನೆ ಮಾಡಿ ಡಲ್ ಆಗಿ ಇರ್ತಾರೆ. ಆ ರೀತಿಯಾಗಿ ಇರುವಂತದ್ದು ತಪ್ಪು. ಯಾಕೆಂದ್ರೆ ಇದು ಸೈನ್ಸ್ ಪ್ರಕಾರವಾಗಿ ಕೂಡ ಒಬ್ಬ ಮನುಷ್ಯನ ಆರೋಗ್ಯಕ್ಕೆ ಹಾನಿಕರ ಆ ರೀತಿಯಾಗಿ ಇರುವಂತದ್ದು. ಸಂತೋಷವಾಗಿರ್ಬೇಕಂತೆ, ಎಡಬಿಡದೆ ಪ್ರಾರ್ಥನೆಯನ್ನ ಮಾಡ್ಬೇಕು. ಅಂದ್ರೆ ಎಡಬಿಡದ ಪ್ರಾರ್ಥನೆಯನ್ನ ಮಾಡ್ರಿ ಅಂದ್ರೆ ಏನರ್ಥ? ಯಾವಾಗ್ಲೂ ಒಂದು ಸಮ ತೆಗೆದುಕೊಡ್ತಿರ್ರಿ ಅಂತನ. ಒಬ್ಬ ಡಾಕ್ಟ್ರು ಒಬ್ಬ ರೋಗಿಗೆ ಒಂದು ಮೆಡಿಸಿನ್ ಅನ್ನ ಕೊಟ್ಬಿಟ್ಟು,
ನೀನ್ ಇದನ್ನ ನಿಲ್ಲಿಸ್ಬೇಡ ಕಣಪ್ಪ, ಒಂದೇ ಸಮನ್ ನೀನು ಮಾತ್ರ ತೆಗೆದುಕೋ ಅಂತ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಒಂದೇ ಸಮನ್ ಮಾತ್ರ ತೆಗೆದುಕೋ ಎಂಬುದಾಗಿ ಡಾಕ್ಟರ್ ಹೇಳಿದ್ದಾರೆ ಅಂತ ಅಂದ್ರೆ, ನಾವು ಒಂದು 10 ಮಾತ್ರೆ ಕೊಟ್ಟಿರ್ತಾರೆ ಅಂತ ಕೇಳಪ್ಪ, 10 ಮಾತ್ರೆ ಕೊಟ್ಟಿದ್ರು ಕೂಡ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು 10 ಅವಾಗ್ಲೇ ನುಂಗು ಬಿಡ್ಬೇಕು ಅಂತಾನ ಅರ್ಥ? ಹಾಗಲ್ಲ. ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಅಂತ ಅಂದ್ರೆ, ನೀವು ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದನ್ನ ಮರೆತೋಗದಂತ ರೀತಿಯಲ್ಲಿ, ಈಗ ನಾವು ಡಾಕ್ಟರ್ ಆ ರೀತಿಯಾಗಿ ಹೇಳಿದ್ರಿಂದ ನಾವು ಯಾವ ರೀತಿಯಾಗಿ ತೆಗೆದುಕೊಳ್ತೀವಿ? ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಈ ರೀತಿಯಾಗಿ ಟೈಮ್ ಪ್ರಕಾರವಾಗಿ ತೆಗೆದುಕೊಳ್ತೀವಿ, ಕಾಲಕ್ಕನುಸಾರವಾಗಿ ತೆಗೆದುಕೊಳ್ತೀವಿ. ಆ ಭಾವದಲ್ಲೇ ದೇವ್ರಲ್ಲಿ ಮಾತಾಡ್ತಾ ಇರುವಂತದ್ದು, ಎಡಬಿಡದೆ ಪ್ರಾರ್ಥನೆ ಮಾಡಿ ಅಂದ್ರೆ ಯಾವಾಗ್ಲೂ ನಿಲ್ಲಿಸ್ದಂಗ್ ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಅಂತಲೇ ಅಲ್ಲ. ದೇವರ ವಿಚಾರಕ್ಕೆ, ದೇವರ ಕೆಲಸ ಕಾರ್ಯಗಳಿಗೂ ಅನುಸಾರವಾಗಿ ನಿಮ್ಗೆ ಯಾವಾಗ ಬೇಕಾದ್ರೂ ಅವಾಗ ನೀವು ಕಾಲಕ್ರಮವಾಗಿ ಪ್ರಾರ್ಥನೆ ಮಾಡ್ರಿ. ಈಗ ನಾನು ಏನೋ ಸೇವೆಯನ್ನ ಮಾಡ್ಬೇಕು, ಈಗ ನಾನು ಬಂದು ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ಬೇಕು ಅಂತ ನಾನು ದೇವ್ರನ್ನ ಬೇಡ್ಕಂತೀನಿ. ದೇವ್ರು ನನಗೆ ಈ ಒಂದು ಮೀಟಿಂಗ್ ಅಲ್ಲಿ ನಾನು ಹೋಗ್ಬೇಕು, ನಾನು ಮಾತಾಡ್ಬೇಕು, ಈ ನಿನ್ನ ಸತ್ಯವಾದಂತ ಮಾತುಗಳನ್ನ ಸತ್ಯವಾಗಿ ತಿಳಿಸೋದಕ್ಕೋಸ್ಕರ ನನಗೆ ಸಹಾಯವನ್ನು ಅನುಗ್ರಹಿಸು, ಪವಿತ್ರಾತ್ಮನ ಸಹಾಯ ಕೊಡು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇಲ್ಲ ನಾಳೆ ಎಲ್ಲೋ ನನಗೆ ಮೀಟಿಂಗ್ ಇರ್ತದೆ, ಅಲ್ಲಿಗೆ ಹೋಗ್ಬೇಕಂದ್ರೆ ನಾನು ಅಲ್ಲಿಗೂ ಪ್ರಾರ್ಥನೆ ಮಾಡ್ತೀನಿ. ಈ ರೀತಿಯಾಗಿ ನೀನೇ ದೇವರ ಕೆಲಸವನ್ನು ಮಾಡುವಂತ ಸಮಯದಲ್ಲಿ, ನೀತಿ ಕಾರ್ಯಗಳನ್ನು ಮಾಡುವಂತ ಸಮಯದಲ್ಲಿ ದೇವರನ್ನ ನೀವು ಬೇಡ್ಕೊಂಡು ಮಾಡು ಎಂಬುದಾಗಿ ಇಲ್ಲಿರುವಂತ ಅರ್ಥ. ಎಡಬಿಡದೆ ಪ್ರಾರ್ಥನೆ ಮಾಡ್ಬಿಡ್ರಿ ಅಂದ್ರೆ ಇದನ್ನ ಹೇಳ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಈ ಕ್ರೈಸ್ತರು ತಪ್ಪಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬಾಗಲು ಮುಚ್ಚಿಕೊಂಡು ಪ್ರಾರ್ಥನೆ, ಬಾಗಲು ಮುಚ್ಚಿಕೊಂಡು ಪ್ರಾರ್ಥನೆ, ಬಾಗಲು ಮುಚ್ಚಿಕೊಂಡು ಬೆಳಿಗ್ಗೆ ಸಾಯಂಕಾಲವರೆಗೂ ಪ್ರಾರ್ಥನೆ, ಆಲ್ ನೈಟ್ ಪ್ರಾರ್ಥನೆ. ಇದು ಒಳ್ಳೇದಲ್ಲ. ಆಲೋಚನೆ ಮಾಡಿ, ಡಾಕ್ಟರ್ ಹೇಳುವಂತ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂತೀವೋ ಆ ರೀತಿಯಾಗಿ ಆ ಭಾವದಲ್ಲಿ ದೇವರು ಮಾಡಿರುವಂತದ್ದು. ಅಂದ್ರೆ ನೀವ್ ಪ್ರಾರ್ಥನೆ ಮಾಡುವಂತದನ್ನ ಮರ್ತೋಗ್ಬಾರ್ದು. ದೇವರ ನೀತಿ ಕಾರ್ಯಗಳಿಗೋಸ್ಕರ ಯಾವಾಗ ಎಷ್ಟು ಸರಿ ಆದ್ರೂ ಮಾಡಲೇಬೇಕು, ನೀತಿಯುಳ್ಳಂತ ರೀತಿಯಲ್ಲಿ. ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿ ಮಾಡ್ಬೇಕಂತೆ. ನಾನು ದೇವರ ಜ್ಞಾನವನ್ನು ಬೋಧನೆ ಮಾಡುವಂತ ರೀತಿಯಲ್ಲಿ ಸಹಾಯ ಮಾಡಿದ್ಯಾ, ಅದಕ್ಕೆ ನಿನಗೆ ಸ್ತೋತ್ರ. ನನ್ಗೆ ಈ ದಿನವನ್ನ ಈ ಭೂಮಿಯಲ್ಲಿ ಉಳಿಸಿದ್ಯಾ, ಅದಕ್ಕೆ ಸ್ತೋತ್ರ. ಊಟ ಕೊಟ್ಟಿದ್ಯಾ, ಆಹಾರ ಕೊಟ್ಟಿದ್ಯಾ, ಇವೆಲ್ಲದಕ್ಕೋಸ್ಕರ ನಿನಗೆ ಸ್ತೋತ್ರ ಎಂಬುದಾಗಿ ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಇಚ್ಛೆ. ದೇವರ ಇಚ್ಛೆ ಏನು? ದೇವ್ರು ಏನ್ ಆಸೆ ಪಡ್ತಾನೆ ಅಂತಂದ್ರೆ, ಈ ರೀತಿಯಾಗಿ ಮನುಷ್ಯನ ಬದುಕುವಂತದನ್ನ ದೇವರು ಆಸೆ ಪಡ್ತಾನೆ. ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನೋಡಿ ಇಲ್ಲಿ ಏನಿದೆಯೋ, ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿಕೊಟ್ಟಿದ್ದಾನಷ್ಟೇ ಎಂಬುದಾಗಿ ಇದೆ. ಯೆಹೋವನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನ ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು. ಅಂದ್ರೆ ದೇವರು ಖಚಿತವಾಗಿ ಇಲ್ಲಿ 6ನೇ ಮೊದಲನೇ ಸಾಲನ್ನು ಓದಿ, ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿಕೊಟ್ಟಿದ್ದಾನಷ್ಟೇ. ಎಲ್ಲಿ ತೋರಿಸಿಕೊಟ್ಟಿದ್ದಾನೆ? ಸತ್ಯವೇದದಲ್ಲಿ ತೋರಿಸಿಕೊಟ್ಟಿದ್ದಾನೆ. ಅಂದ್ರೆ ಮನುಷ್ಯನೇ ಇಂಥದ್ದು ಒಳ್ಳೇದು ಎಂಬುದಾಗಿ ದೇವರು ಸೂಚಿಸಿದ್ದಾರೆ. ಇಲ್ಲಿ ಮನುಷ್ಯನೇ ಇಂಥದ್ದು ಒಳ್ಳೇದು ಎಂಬುದಾಗಿ ದೇವರು ಸೂಚನೆ ಮಾಡಿದ್ದಾರೆ. ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಅದ್ಯಾವುದು ಅಂದ್ರೆ ನ್ಯಾಯವನ್ನ ಆಚರಿಸುವುದು. ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿ ಮೇಲೆ ನೀತಿಯುಳ್ಳ ವ್ಯಕ್ತಿಯಾಗಿ ನ್ಯಾಯದಿಂದ ಆತನ ನಡೆದುಕೊಂಡ್ಬಿಟ್ರೆ, ಏನಕ್ಕೆ ಬೇಕು ಈ ಕಾನೂನುಗಳು? ಏನಕ್ಕೆ ಬೇಕು ಈ ಒಂದು ಕಷ್ಟಗಳು? ಏನಕ್ಕೆ ಬೇಕು ಈ ವೇದನೆಗಳು? ಏನಕ್ಕೆ ಬೇಕು ಈ ಪೊರಪಾಟುಗಳು? ಮನುಷ್ಯನ ನರಕಕ್ಕೆ ಹೋಗುವಂತ ಕಾರ್ಯಗಳು ಏನಕ್ಕೆ? ಇವತ್ತು ಯಾರು ನೋಡಿದ್ರು ಮೋಸ, ಅಂಗಡಿಗಳಲ್ಲಿ ಮೋಸ, ಬೀದಿಗಳಲ್ಲಿ ಬರೀ ಮೋಸಗಳು, ಮೋಸದ ಹೆಸರಲ್ಲಿ ವ್ಯಾಪಾರಗಳು, ಆನ್ಲೈನ್ ಮಾರ್ಕೆಟ್ಗಳಲ್ಲಿ ಮೋಸಗಳು. ನ್ಯಾಯವನ್ನ ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು. ಕರುಣೆ ಇರ್ಬೇಕಂತ. ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನ ನೋಡಿದ್ರೆ ಕರುಣೆ ಇರಬೇಕು. ಆಲೋಚನೆ ಮಾಡಿ. ದೇಶ ಪ್ರೇಮ ಎಂಬುದಾಗಿ ಬಹಳಷ್ಟು ಜನ ಹೋರಾಡ್ತಿರ್ತಾರೆ. ಈ ದೇಶ ಪ್ರೇಮ ಎನ್ನುವಂತ ರೀತಿಯಲ್ಲಿ ಹೋರಾಡುತ್ತಾ ಮನುಷ್ಯನಿಗೆ ತೊಂದರೆಯನ್ನ ಕೊಡ್ತಿರ್ತಾರೆ. ದೇಶ ಅಂತ ಅಂದ್ರೆ ಮನುಷ್ಯನೇ ಹೊರತು ಭೂಮಿ ಅಲ್ಲ. ದೇಶ ಅಂತ ಅಂದ್ರೆ ಮನುಷ್ಯನೇ ಹೊರತು ಮಣ್ಣಲ್ಲ. ಭಾರತ ದೇಶದಲ್ಲಿರುವಂತ ಇಡೀ ಮ್ಯಾಪ್ ಅಲ್ಲಿ ಇರುವಂತ ಮಣ್ಣನ್ನ ದೇಶ ಎಂಬುದಾಗಿ ಕರೆಯಲ್ಲ. ದೇಶ ಅಂತ ಅಂದ್ರೆ ಮನುಷ್ಯನು. ಅಂದ್ರೆ ದೇಶ ಪ್ರೇಮ ಅಂದ್ರೆ ಯಾರನ್ನ ಪ್ರೇಮ ಮಾಡ್ದಂಗೆ, ಯಾರನ್ನ ಪ್ರೀತಿ ಮಾಡ್ದಂಗೆ? ಮನುಷ್ಯರನ್ನ ಪ್ರೀತಿ ಮಾಡ್ದಂಗೆ. ಮನುಷ್ಯರನ್ನ ಪ್ರೀತಿ ಮಾಡುವಂತವನು ಮನುಷ್ಯನಿಗೆ ಟಾರ್ಚರ್ ಕೊಡ್ತಾನ? ಮನುಷ್ಯನನ್ನ ಪ್ರೀತಿ ಮಾಡುವಂತವನು ಮನುಷ್ಯನಿಗೆ ದ್ವೇಷ ಮಾಡ್ತಾರ? ಆ ಕೇಡನ್ನ ಮಾಡ್ತಾರ? ದೇಶ ಪ್ರೇಮ ಎಂಬುದಾಗಿ ಹೇಳ್ಕೊಳ್ತಾರೆ, ಮತ್ತೆ ಮನುಷ್ಯನಿಗೆ ಹಾನಿಯನ್ನ ಮಾಡ್ತಾರೆ. ಆದ್ರೆ ಇವರ ಮಾತು ಎಷ್ಟರ ಮಟ್ಟಿಗೆ ನಿಜವೋ ಆಲೋಚನೆ ಮಾಡಿ. ಕರುಣೆಯಲ್ಲಿ ಆಸಕ್ತನಾಗಿರುವುದು. ಮನುಷ್ಯನ ನೋಡಿ ಪ್ರೀತಿ ಮಾಡ್ಲೇಬೇಕು, ಕರುಣಿಸ್ಲೇಬೇಕು. ಪ್ರೀತಿಯಲ್ಲಿ ಬಿದ್ದವರು ಆಗಿದ್ರು, ಯಾರೇ ಆಗಿರ್ಬಾರ ಅವ್ರನ್ನ ಕರುಣಿಸ್ಲೇಬೇಕು. ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು.
ನಿನ್ನ ದೇವರಿಗೆ ನಮ್ರತೆಯಿಂದ ವಿಧೇಯತೆಯಿಂದ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ದೇವರೇನು ಇಷ್ಟಪಡ್ತಾನೆ ಗೊತ್ತಾ? ಕರುಣೆಯಲ್ಲಿ ಆಸಕ್ತನಾಗಿದ್ರೆ ದೇವರು ಇಷ್ಟಪಡ್ತಾನೆ. ನಮ್ರವಾಗಿ ವಿಧೇಯತೆಯಿಂದ ನಡೆದುಕೊಂಡ್ರೆ ದೇವರು ಇಷ್ಟಪಡ್ತಾನೆ. ಕರುಣೆಯಲ್ಲಿ ಆಸಕ್ತನಾಗಿದ್ರೆ ನ್ಯಾಯವುಳ್ಳವನಾಗಿ ಬದುಕಿದ್ರೆ ದೇವರು ಇಷ್ಟಪಡ್ತಾನೆ ಅನ್ನುವಂಥದ್ದನ್ನ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಸಂಗತಿ. 1 ಸಮುವೇಲ 13:14 ಓದಿ. 1 ಸಮುವೇಲ 13ನೇ ಅಧ್ಯಾಯ 13ನೇ ವಚನ 14ನೇ ವಚನವನ್ನ. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ. ಕೈಗೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಿಗೆ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೋ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದುದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಇಲ್ಲಿ ನೋಡಿ, ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದಿ. ಸೌಲನಿಗೆ ಹೇಳ್ತಾ ಇದ್ದಾನೆ, ನೀನು ಬುದ್ಧಿಹೀನ ಕಾರ್ಯವನ್ನ ಮಾಡಿದ್ಯಾ. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ. ಕೈಗೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದುದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ತನಗೆ ಒಪ್ಪುವ ಮನುಷ್ಯನಂತೆ ಅಂದ್ರೆ ಯಾರು? ದಾವೀದನನ್ನ. ಅಂದ್ರೆ ದಾವೀದನನ್ನ ದೇವರು ಒಪ್ಪಿದನ? ಆಲೋಚನೆ ಮಾಡಿ. ದೇವರೊಬ್ಬ ಮನುಷ್ಯನನ್ನ ಒಪ್ತಾನೆ. ಯಾವಾಗ? ಆತನು ನೀತಿವಂತನಾಗಿದ್ರೆ, ಆತನು ಕರುಣೆಯಲ್ಲಿ ಆಸಕ್ತನಾಗಿದ್ದರೆ. ಒಬ್ಬ ಮನುಷ್ಯನು ನ್ಯಾಯ ನೀತಿಯಿಂದ ಬದುಕಿದ್ರೆ, ದೇವರಿಗೆ ಭಯಭಕ್ತಿಯಿಂದ ಬದುಕಿದ್ರೆ, ದೇವರಿಗೆ ವಿಧೇಯನಾದ್ರೆ, ದೇವರ ಮಾತುಗಳಿಗೆ ತಲೆಬಾಗಿದ್ರೆ ದೇವರು ಅವನನ್ನು ಒಪ್ತಾನೆ. ದಾವೀದನನ್ನು ದೇವ್ರು ಯಾವಾಗ? ದೇವರು ತನಗೆ ಒಪ್ಪುವಂತ ಮನುಷ್ಯನನ್ನ, ಇಲ್ಲೇನಿದೆ, ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ. ಅಂದ್ರೆ ತನಗೆ ಒಪ್ಪುವಂತ ಬೇರೊಬ್ಬ ಪುರುಷನನ್ನ ದೇವರು ಪ್ರಜೆಯಾಗಿ ನೇಮಿಸಿದ್ದಾನೆ ಅಂತಂದ್ರೆ, ಯಾವುದೇ ಒಬ್ಬ ಮನುಷ್ಯನ ನೀತಿವಂತನಾಗಿ ನಡ್ಕೊಂಡ್ರೇನೆ ದೇವರು ಒಪ್ತಾನೆ ಎನ್ನುವಂಥದನ್ನ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ದೇವ್ರು ಯಾವ ಮನುಷ್ಯನನ್ನು ಒಪ್ತಾನೆ? ನೀತಿವಂತನನ್ನ ಒಪ್ತಾನೆ. 1 ಸಮುವೇಲ 15:22 ಓದಿ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಅಂದ್ರೆ ಮೊದಲನೇ ಲೈನಲ್ಲಿ ಏನ್ ಗೊತ್ತಾಗುತ್ತೆ? ವಿಧೇಯತ್ವಕ್ಕೆ ದೇವರು ಮೆಚ್ಚುತ್ತಾನೆ. ದೇವರು ಮೆಚ್ಚುವಂತವುಗಳೇನು? ವಿಧೇಯತೆ. ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ದೇವರು ತನ್ನ ಮಾತುಗಳಿಗೆ ಯಾವನು ಒಳಪಡ್ತಾನೋ ಅವನನ್ನ ಮೆಚ್ಚುತ್ತಾನೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅಂದ್ರೆ ಒಬ್ಬ ಮನುಷ್ಯನು ವಿಧೇಯತೆಯಾಗಿ ನಡೆದುಕೊಂಡ್ರೆ, ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಂಡ್ರೆ ಆತನನ್ನ ಇಷ್ಟಪಡ್ತಾನೆ. ಆತನನ್ನ ಮೆಚ್ಚುತ್ತಾನೆ. ಆತನನ್ನ ಪ್ರೀತಿ ಮಾಡ್ತಾನೆ. ದೇವರು ಮೆಚ್ಚುವಂತವುಗಳು ಏನು ಅಂದ್ರೆ ಇವೆಲ್ಲ ಪಾಯಿಂಟ್ಗಳು ಸರಿಯಾದಂತ ರೀತಿಯಲ್ಲಿ ನೀವು ಗಮನಿಸ್ಬೇಕು. ದೇವರು ನಮ್ಮನ್ನ ಈಗ ಮೆಚ್ಚಬೇಕು ಅಂದ್ರೆ, ಇವತ್ತು ನಾವು ಪರಲೋಕಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದೀವಿ. ನಾವು ಪರಲೋಕಕ್ಕೆ ಸೇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆತ ನಮ್ಮನ್ನ ಮೆಚ್ಚಿ ಪರಲೋಕವನ್ನ ಕೊಡ್ಬೇಕು. ಆತ ನಮ್ಮನ್ನ ಮೆಚ್ಚಬೇಕಂದ್ರೆ ನಾವೇನ್ ಮಾಡ್ಬೇಕು? ಇವೆಲ್ಲ ಮಾತುಗಳ ಪ್ರಕಾರವಾಗಿ ಬದುಕಬೇಕು. ನ್ಯಾಯವನ್ನ ಆಚರಿಸ್ಬೇಕು, ಕರುಣೆಯಿಂದ ಇರಬೇಕು, ವಿಧೇಯತೆಯಲ್ಲಿ ಬರಬೇಕು, ಒಳ್ಳೆ ಸೇವಕರಿಗೆ ಕಾಣಿಕೆಯನ್ನ ಕೊಡಬೇಕು, ನಿನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀನು ಕೃತಜ್ಞತೆಯನ್ನು ಸಲ್ಲಿಸಬೇಕು, ದೇವರ ಕೆಲಸಗಳನ್ನ ಮಾಡಬೇಕು, ನೀತಿ ನ್ಯಾಯವಾಗಿ ಬದುಕಬೇಕು. ಆವಾಗ ದೇವರು ನಿನ್ನನ್ನು ಮೆಚ್ಚುತ್ತಾನೆ. ಆವಾಗ ನಿನಗೆ ಪರಲೋಕವನ್ನ ಕೊಡ್ತಾನೆ.